ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೆ. ಜಿ ಕನ್ನಡದ ಸಮಸ್ತ ವೀಕ್ಷಕ ದೇವರುಗಳಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಇದು ಸೆರಾ ರಿಫ್ಲೆಕ್ಸ್ ಯೋರ್ ಸ್ಟೈಲ್ ಬದುಕು ಜಟಕಾ ಬಂಡಿ ಪವರ್ಡ್ ಬೈ ಡಾಬರ್ ಆಮ್ಲಾ ನೆಲ್ಲಿ ಹೇರ್ ಆಯಿಲ್. ವೀಕ್ಷಕರೇ, ನಮ್ಮ ದೇಶ ಮುಂದುವರೆದ ದೇಶವಲ್ಲ, ಪ್ರಗತಿಶೀಲ ದೇಶ. ನಮ್ಮಲ್ಲಿ ಆರ್ಥಿಕ ತೊಂದರೆಗಳಿವೆ, ನಮ್ಮಲ್ಲಿ ಬಡತನವಿದೆ, ಇನ್ನೂ ಅನಕ್ಷರತೆ ಇದೆ, ಇನ್ನೂ ಅನೇಕ ಜನರಿಗೆ ಉದ್ಯೋಗವಿಲ್ಲ, ನಾನಾ ಬಗೆಯ ಸಾಮಾಜಿಕ ರಾಜಕೀಯ ಸಮಸ್ಯೆಗಳೇ ನಮ್ಮಲ್ಲಿವೆ. ಆದರೂ ಕೂಡ ನಾವೆಲ್ಲರೂ ಬಹಳ ಹೆಮ್ಮೆ ಪಡುವಂಥದ್ದು ನಮ್ಮ ಸಂಸ್ಕೃತಿಯ ಕುರಿತು, ನಮ್ಮ ಪರಂಪರೆಯ ಕುರಿತು, ನಮ್ಮ ಧಾರ್ಮಿಕ ಶಕ್ತಿಯ ಕುರಿತು. ಹೀಗೆ ಹೆಮ್ಮೆ ಪಡುವಂಥದ್ದಕ್ಕೂ ಕುಂದು ತರುವಂತೆ ಕೆಲವೊಂದು ಘಟನೆಗಳು ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಹಲವಾರು ವರ್ಷಗಳಿಂದ ನಡೀತಾ ಇರಬಹುದು, ಆದರೂ ಕೂಡ ಇಡೀ ದೇಶವನ್ನು ಬೆಚ್ಚು ಬೀಳಿಸಿದಂತಹ ಸಾಮೂಹಿಕ ಅತ್ಯಾಚಾರದ ಪ್ರಕರಣಗಳು ಯಾವ ಪರಂಪರೆಯನ್ನ, ಯಾವ ಸಂಸ್ಕೃತಿಯನ್ನ ಕುರಿತು ನಾವು ಹೆಮ್ಮೆ ಪಡ್ತಾ ಇದ್ದೀವೋ ಅದೆಲ್ಲ ನಿಜಾನಾ ಅನ್ನುವಷ್ಟು ನಮ್ಮಲ್ಲೇ ಆತಂಕವನ್ನ ಉಂಟು ಮಾಡ್ತಾ ಇದೆ. ಇಡೀ ವಿಶ್ವದೆದುರು ನಾವು ತಲೆ ತಗ್ಗಿಸುವ ಹಾಗೆ ಮಾಡ್ತಾ ಇರುವಂತಹ ಕೆಲವು ಅತ್ಯಾಚಾರಿಗಳು, ಅವರ ಮನಸ್ಥಿತಿ ಏನು, ಯಾಕೆ ಅವರು ಹೀಗೆ ಮಾಡ್ತಾರೆ? ಇಂತಹ ಧಾರ್ಮಿಕ ಪರಂಪರೆ ಇರುವಂತಹ ದೇಶ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ದೇಶದಲ್ಲಿ ಇಂತಹ ಅಮಾನುಷ್ಯ ಕೃತ್ಯಗಳನ್ನ ಎಸಗುವಂತಹ ಮನುಷ್ಯರು ಅಂತ ಅವ್ರನ್ನ ಕರಿಬೇಕಾ ಅಂತನೂ ನನಗೆ ಗೊತ್ತಿಲ್ಲ. ಇಂತಹ ವ್ಯಕ್ತಿಗಳಿದ್ದಾರಾ? ಯಾಕೆ ಅವರು ಹಾಗಿದ್ದಾರೆ? ಇಂತಹ ಕೃತ್ಯಗಳಿಗೆ ಒಳಗಾಗುವಂತಹ ಹೆಣ್ಣು ಮಕ್ಕಳು, ಅವರ ಕುಟುಂಬಗಳು, ಇವೆಲ್ಲವನ್ನ ಇವತ್ತಿನ ಬದುಕು ಜಟಕಾ ಬಂಡಿಯಲ್ಲಿ ನಾವು ಚರ್ಚೆ ಮಾಡಲು ಹೊರಟಿದ್ದೀವಿ. ಅದಕ್ಕೆ ಮುಂಚೆ ಒಂದು ಸಣ್ಣ ಎವಿ ನಿಮಗಾಗಿ, ಅದಾದ ಮೇಲೆ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ದೆಹಲಿ 16 ಡಿಸೆಂಬರ್ 2012. ದೂರದ ಡೆಲ್ಲಿಯಲ್ಲಿ ನಡೆದಂತಹ ಅಮಾನುಷ್ಯ ಕೃತ್ಯವನ್ನ ಕಂಡು ಇಡೀ ದೇಶ ರೊಚ್ಚಿಗೆದ್ದಿತ್ತು, ಇಡೀ ದೇಶಕ್ಕೆ ಬೇಜಾರಾಗಿತ್ತು, ಎಲ್ಲರಿಗೆ, ಸ್ತ್ರೀಯರಿಗೆ, ಪುರುಷರಿಗೆ ಎಲ್ಲರಿಗೂ ಬೇಜಾರಾಗಿತ್ತು. ಅಂತಹ ಒಂದು ಘಟನೆ ಕೆಲವು ವರ್ಷಗಳ ಹಿಂದೆ ನಮ್ಮ ರಾಜ್ಯದಲ್ಲಿ, ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆಯಿತು. ಆ ಕಥೆಯನ್ನು ಕೇಳೋಣ, ನಡೆದದ್ದೇನು ಕೇಳೋಣ, ಅದಾದ ಮೇಲೆ ನಮ್ಮ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಚಾಮರಾಜನಗರ ಜಿಲ್ಲೆ 15 ಅಕ್ಟೋಬರ್ 2001 ಸೋಮವಾರ ಬೆಳಿಗ್ಗೆ 9 ಗಂಟೆ. ಚಾಮರಾಜನಗರದ ಕಡು ಬಡತನದ ಕುಟುಂಬದಲ್ಲಿ ಬೆಳೆದವಳು ಶಿವಮ್ಮ. ನಿರ್ಗತಿಕ ಕುಟುಂಬದ ಮೇಲೆ ಹಳ್ಳಿಯ ಪುಂಡ ಹುಡುಗರ ಕಣ್ಣು ಬೀಳತ್ತೆ. ಶಿವಮ್ಮ ದಿನ ದಾರಿಯಲ್ಲಿ ಚುಡಾಯಿಸುತ್ತಿದ್ದ ಹುಡುಗರ ಕಣ್ಣು ತಪ್ಪಿಸಿಕೊಂಡು ಓಡಾಡ್ತಿರ್ತಾಳೆ. ಕೊನೆಗೂ ಶಿವಮ್ಮನ ಬದುಕಿನ ಕರಾಳ ದಿನ ಬರುತ್ತೆ. ತಮ್ಮ ಕಾಮತೃಷೆಯನ್ನು ತೀರಿಸಿಕೊಳ್ಳ ಬಯಸುವ ಪುಂಡ ಹುಡುಗರ ಕಣ್ಣು ಶಿವಮ್ಮನ ಮೇಲೆ ಬೀಳುತ್ತೆ. ಅಮಾಯಕಿ ಶಿವಮ್ಮ ಕೊನೆಗೂ ಬಲಿಯಾಗ್ತಾಳೆ. ಶವವಾಗಿ ಬಿದ್ದಿದ್ದ ಶಿವಮ್ಮನ ಕುಟುಂಬದ ರೋಧನೆ ಮುಗಿಲು ಮುಟ್ಟುತ್ತೆ.
ನಮ್ಮೊಂದಿಗೆ ಮಾತನಾಡಲು ಬರ್ತಾ ಇರೋರು ಜಯಮ್ಮ ಮತ್ತು ನಾಗರಾಜಮ್ಮ. ಅವರಿಗೆ ನಾನು ಬದುಕು ಜಟಕ ಬಂಡಿಗೆ ಸ್ವಾಗತವನ್ನ ಕೋರ್ತೀನಿ. ಚಾಮರಾಜನಗರದವರು ಅಲ್ವಾ? ಹೌದು ತಾಯಿ. ಯಾವ ಹಳ್ಳಿ? ಬದ್ರೇನಹಳ್ಳಿ ಅಂತ, ಸುರಟ್ಟಿ ಹೊಸೂರು ಗ್ರಾಮ, ಬದ್ರೇನಹಳ್ಳಿ ಅದನ್ನ ಪಕ್ಕ. ಎಷ್ಟು ಜನ ಮಕ್ಕಳು? 7 ಜನ ಸ್ವಾಮಿ. 4 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಇವಳು ಚಿಕ್ಕವಳು? ಚಿಕ್ಕ ಮಗಳು. ತುಂಬಾ ಸರ್ತಿ ಹೇಳಿರ್ತೀರಿ, ಆದ್ರೂ ನನಗೊಂದ್ಸತಿ ಹೇಳಿ, ಏನ್ ನಡೀತು? 3ನೇ ಹುಡುಗಿನಿಗೆ ಸಾಯಿಸಿರೋದು ಅವರು. ಬೇರೆ ನಮ್ಮ ಸಂಬಂಧ ಹುಡುಗಿನೇ ಒಬ್ಬಳನ್ನ ಕೂಲಿಗೆ ಹೋಗಿ ರಾಗಿ ತಕ್ಕ ಬಂದು ಊಟಕ್ಕೆ ರಾಗಿ ತಕ್ಕ ಬಂದು ಹುಡುಗಿನ ಅಲ್ಲಿ ನಮ್ಗೆ ಸೇರಿದ ಬಾವಿ ಐತೆ, ಆ ಬಾವಿ ತಾವ ಅವಳನ್ನ ಮೂಗು ಬಾವಿ ನುಗ್ಸಿಡ್ರು, ಎಳ್ಕೊಂಡು ಹೋಗೋ ಅತ್ಯಾಚಾರ ಮಾಡಕ್ಕೆ ಹೇಳಿದ್ರು. ಅವಳು ಕಿರ್ಚಾಡ್ಬಿಟ್ಲು. ಅಲ್ಲಿ ಪಕ್ಕದಲ್ಲಿ ಯಾರೋ ಜನಗಳು ಕಳೆ ಕಿತ್ಕೊಂಡಿದ್ದವರು. ಅಯ್ಯೋ ಯಾರು 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 ಅಂತ ಓಡಿದ್ರಂತೆ, ಬಿಟ್ಬಿಟ್ಟು ಹುಡುಗಿ ಬಂದು ಮನೇಲಿ ಬಂದು ಹೇಳಿದ್ಲು. ಅವ್ರ ತಾಯಿ ತಂದೆ ಎಲ್ಲ ಹೋಗಿ, ನೋಡಿ ಈ ಥರ ನಿಮ್ಮ ಹುಡುಗರು ಹಿಂಗೆ ಮಾಡ್ತಾರೆ, ಒಂದು ಹೊಲ ಮನೆಗೆ ಹೋಗೋಕ್ಕಿಲ್ಲ, ಒಂದು ಕೂಲಿ ಕಂಬಳಕ್ಕೆ ಹೋಗೋಕ್ಕಿಲ್ಲ, ಅಲ್ಲೇ ಚುಡಾಯಿಸ್ತಾರೆ, ಅಡ್ಡಾಕ್ತಾರೆ. ಇದು ನಾವಿನ್ನು ಬುದ್ಧಿ ಕಲ್ಸ್ಕೊತೀವಿ, ಥರ ಕೊಡೋ ಮಕ್ಕಳು ಅಮ್ಮ ಅಪ್ಪ, ಇನ್ನು ಲಗ್ನ ಸೋಬ್ನ ಆಗ ಮಕ್ಕಳು, ಇನ್ನು ಯಾರು ಅವ್ರಿಗೆ ಗಣ್ಣವ್ರು ಬಂದಾರ, ನಾವೇ ಬುದ್ಧಿ ಕಲ್ಸ್ಕೊತೀವಿ ಅಂತ ಹೇಳೋದೊತ್ತಿಗೆ ನಾವು ಬೈಕೆ ಅವರು ನಿಂತ್ಕೊಂಡ್ರು. ಕಂಪ್ಲೇಂಟ್ ಏನು ಆಗಲಿ? ಕಂಪ್ಲೀಟ್ ಆಗಲಿಲ್ಲ. ಅವರೇ ನಾವು ಬೈಕೋತೀವಿ ಅಂತ ಹೇಳಿದ್ರಲ್ವಾ, ನಾವು ಹೇಳೆ ಇನ್ನು ನಾವು ಕಂಪ್ಲೀಟ್ ಕೊಟ್ಟರೆ ಇನ್ನು ನೋಡಿ ನಮ್ಮನ್ನ ಇನ್ನ ನೋಡಿ ಏನೂ ಇಲ್ಲ ಎತ್ತಿಲ್ಲ, ಈಗ ಮಾಡಿದ್ರೆ ಆಗ ಮಾಡಿದ್ರು ಅಂತ ತಮ್ಮ ಮಕ್ಳಿಗೂ ಯಾರು ಬರಲ್ಲ ಅಂತ ನಾವು ಮಾನ್ಕೋಸ್ಕರ ನಿಂತ್ಕೊಂಡ ತಾಯಿ. 2ನೇದು ನೋಡಿ ನಮ್ಮ ಹುಡುಗಿ ಅದೇ ಗುಂಡಿಗೆ ಗೊಬ್ಬರ ತಕೊಂಡೋಗಿದ್ಲು. ಅವಳ ಹೆಸರೇನು? ನಾಗರಾಜಮ್ಮ ಅಂತ. ನಾಗರಾಜ್. ಇವಳು ಹಾಗೆ ಹೋಗಿ ಚುಡಾಯಿಸಿ ಜಡೆ ಹಿಡ್ದು ಎಳ್ದು, ಬಾ ಹೋಗುವ, ಅಲ್ಲಿ ಹೋಗುವ, ಇಲ್ಲಿಗೆ ಹೋಗುವ ಬಾ ಅಂದು ಎಳ್ದು ಗುಂಜಾಡಿದ್ದಾರೆ. ಊರ್ ಪಕ್ಕನೇ ತಾಯಿ, ಊರ್ ಪಕ್ಕನೇ. ಇವಳು ಕಿರ್ಚಾಡ್ಕೊಂಡು ಬಾಯಿ ಬಿಟ್ಬಿಟ್ಲು. ಅಲ್ಲಿದ್ದ ಜನ ಎಲ್ಲ ಬೊಯ್ದು ಉಗಿದು, ಹೋಗಿ ಮನೆಗೆ ಹೋಗಮ್ಮ, ನಿಮ್ಮ ತಾಯಿ ತಂದೆಗೆ ಹೇಳೋದು, ಈ ಮುಂದೆ ಒಂದು ಹುಡುಗಿನ ಹೀಗೆ ಮಾಡಿದ್ರು, ನಿನ್ನೂ ಹೀಗೆ ಮಾಡ್ತಾರೆ, ಇವ್ರು ಯಾಕೋ ಸರಿಯಿಲ್ಲ, ಹೋಗಿ ನಿಮ್ಮ ತಾಯಿ ತಂದೆಗೆ ಹೇಳಿ, ಜನ ಗ್ರಾಮದ ಜನ ಸೇರಿಸಿ ಅವ್ರಿಗೆ ಏನು ಮಾಡಬೇಕೋ ಮಾಡಿಸೋದ್ರಿ ಅಂತ ಹೇಳಿದ್ರು. ಬಂದು ನನ್ನ ಹತ್ರ ಹೇಳಿದ್ಲು, ಅಮ್ಮ ನೋಡಿ ಈ ಥರ ಜಡೆ ಸ್ವಾಮಿನೂ ಶಿವು ನನ್ನ ಜಡೆ ಹಿಡ್ದು ಗುಂಜೋದು, ಬಾ ಹೋಗುವ, ಅಲ್ಲಿಗೆ ಹೋಗೋ ಇಲ್ಲಿಗೆ ಹೋಗೋ ಅಂತ ಎಳೆಯೋದು, ಹಾಗೆ ಮಾಡ್ತಾರೆ ಅಮ್ಮ ಅಂತ ಹೇಳಿದ್ಲು. ಮದುವೆಯಾಗ ಅದು ಒಂದು ಮದುವೆಯಾಗ ಮಕ್ಕಳುಗಳು ಯಾರು ನಿಮ್ಮ ಮಕ್ಕಳು ತರನಾರ ಕೊಡ್ನಾರ ಅಂತ ನಮ್ಗೆ ಬುದ್ಧಿವಾದ ಹೇಳ್ಬಿಟ್ಟು ನಮ್ಮ ಯಜಮಾನ್ರ ಕಾಲು ಹಿಡಿಸ್ಬಿಟ್ಟು ಆಗೊಂದು ಸರಿ ಹೊಂಟೋದ್ರು. ಇನ್ನೊಂದ್ಸತಿ 2ನೇ ಸರಿ ಕಂಪ್ಲೇಂಟ್ ಇಲ್ಲ? ಕಂಪ್ಲೇಂಟ್ ಇಲ್ಲ, ನಮಗೆ ಬೈವಲ್ಲ ಕಂಪ್ಲೇಂಟ್ ಕೊಡಕ್ಕೆ. ಕಟ್ಸಿಲಿ ಶಿವಮ್ಮನ ಹುಡುಗಿ ಅದೇ ಗುಂಡಿಗೆ ಗೊಬ್ಬರ ತಕೊಳ್ಳೋದು ತಾಯಿ. ಇಬ್ಬರು ಒಂದಿಗೆ ಹೋಯ್ತಾ ಇದ್ದೋ, ಇದೆಲ್ಲ ನೋಡಿದ್ವಲ್ವಾ, ಭಯ ನನಗೆ. ಜಮೀನ್ಗೆ ಹೋದ್ರೆ ಒಂದಿಗೆ, ಒಬ್ರಲ್ಲಿ ಕಂಬಳಕ್ಕೆ ಹೋದ್ರೆ ಒಂದಿಗೆ, ಒಬ್ಳೆ ಕಳ್ಸಕ್ ಭಯ? ಒಬ್ಳೆ ಕಳ್ಸಕ್ ಭಯ ಆಗಿ ಎಲ್ಲ ಒಂದಿಗೆ ಹೋಯ್ತಾ ಇದ್ದಾಗ ಒಟ್ಟಿಗೆ. ಆವತ್ತು ನನಗೆ ಇಬ್ರು ನೆಂಟ್ರು ಬಂದ್ಬಿಟ್ರು. ನಾವು ಗೊಬ್ಬರದ ಮಕ್ಕಳು ತಲೆ ಮೇಲೆ ಮಾಡ್ಕೊಂಡು ಹೋಗೋಕು ನೆಂಟ್ರು ಬಂದ್ರು. ನಿಮ್ಮ ಯಜಮಾನ್ರು ಇದ್ದಾರಮ್ಮ ಅನ್ಕೊ ಬಂದ್ರು. ಅಮ್ಮ ಅಪ್ಪನ ಹೆಸರು ಕೇಳ್ಕೊಂಡು ಬಂದ್ಮೇಲೆ ಅವ್ರಿಗೆ ಊಟ ತಿಂಡಿ ಕೊಡ್ಬೇಕು ತಾನೆ, ನಾನು ಮುಂದ್ಗಡೆ ಹೋಗಿ ಗುಂಡಿಗೆ ಗೊಬ್ಬರ ಹಾಕ್ತೀನಿ, ನೀನು ಊಟ ತಿಂಡಿ ಕೊಟ್ಬಿಟ್ಟು ಬಾ ಅಮ್ಮ ಅಂತ ಹೇಳೋದು ನಮ್ಮ ಹುಡುಗಿ. ಊಟನೂ ಮಾಡಿಸ್ಲಿಲ್ಲ, ಬೇಗ 2 ಲೋಟ ಟೀ ಮಾಡಿ ಕೊಟ್ಬಿಟ್ಟು ಅವ್ರಿಗೆ. ನನ್ನ ಮಗಳು ಓದೋಳು ಬರಲ್ಲ ನೋಡಿ, ನಮ್ಗೆ ಈ ಥರ ಮುಂದೆ ಇಬ್ರು ಹುಡುಗಿಯರ್ನ ಹಾಗೆ ಮಾಡಿದ್ರು, ನಾವು ಒಂದಿಗೆ ಹೋಗ್ಬೇಕು ಒಂದಿಗೆ ಬರಬೇಕು ಅಂದ್ಬಿಟ್ಟು ಅವ್ರನ್ನ ಇಲ್ಲೇ ಕುಂಡ್ರಿಸ್ಬಿಟ್ಟು ಹಿಂದಕ್ಕೆ ಹೊಡೆದೆ. ಒಂದು 10 ನಿಮಿಷ ಹೆಚ್ಚು ಕಮ್ಮಿ ತಾಯಿ. ಹೋಗೋ ಹೊತ್ತಿಗೆ ಅವಳನ್ನ ಕೊಚ್ಚಿ ಇದೆಲ್ಲ ಗೊಬ್ಬರ ಗುಂಡಿಲಿ ಮಕ್ರಿ ಹಾಕದೆ, ಸಿಂಬಿ ಒಂದು ಕಡೆ ಹಾಕದೆ, ಅವ್ಳ ತಲೆಯಲ್ಲಿ ಹೂವು ಒಂದು ಕಡೆ, ಕೊಯ್ರು ಅಷ್ಟದ ಬೆಳೆಸಿತ್ತು, ರಾಗಿ ಬೆಳೆಸೋದು ಅದೆಲ್ಲ ಸವಟಾಡಿ ಅತ್ತಾಗೋದು ಇತ್ತಾಗೋದು ಎಲ್ಲ ಬಿದ್ದಿತ್ತು. ಅಯ್ಯೋ ಶಿವಮ್ಮ ಇಲ್ಲ ಶಿವಮ್ಮ ಇಲ್ಲ ಶಿವಮ್ಮ 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 ಅಂತ ಹಿಂಗೆ ಕಿರ್ಚಾಡ್ಕೊಂಡು ನೋಡಿದೆ. ಅಷ್ಟು ದೂರ್ಲು ಪೊಯ್ರ್ಲಿ ಹಾಕೊಂಡೋಗಿ ಇದೆಲ್ಲ ಕೊಚ್ಚಿ ಬೇಕಷ್ಟು ಅವಮಾತಿ ಮಾಡಿ, ನೀವು ಹೆಣ್ಣು ನಾನು ಹೆಣ್ಣು ತಾಯಿ, ಅರ್ಥ ಮಾಡ್ಕೊಳ್ಳಿ. ಬೇಕಷ್ಟು ಕೆಲಸ ಮಾಡ್ಬಿಟ್ರು ತಾಯಿ. ಮಾಡಿ ಮುಸ್ರು ಹೋಗ್ಲಿಲ್ಲ ಅಂತ ಎಲ್ಲೂ ನನ್ನ ಕೊತ್ತು ಅವಳು ದಾವಣಿಲ್ಲ, ಅವಳೇ ಬೀಗದು ಸಾಯಿ. ಹೋಗೋದಕ್ಕೆ ಅವರು ನಾನು ಅಯ್ಯೋ ಶಿವಮ್ಮನೆಲ್ಲ ಎದ್ದು ಓಡಿದ್ರು. ಅಯ್ಯೋ ನೋಡಿ ಜಡೆ ಸ್ವಾಮಿನ ಶಿವ ನೋಡಿ ಇಲ್ಲಿ ಓಡ್ತಾರೆ, ನನ್ನ ಮಗಳು ಸಾಯಿಸ್ಬಿಟ್ಟು ಓಡ್ತಾರೆ ಅಂತ ನಾನು ಕಿರ್ಚಾಡ್ದೆ. ಆಗ ನಮ್ಮ ಊರಿಗೆ ಒಂದು 9 ಗಂಟೆ ಬಸ್, ಒಂದೇ ಒಂದು ಬಸ್ ಬರ್ತೈತೆ. ಆ ಬಸ್ಲಿ ಅವರು ಬಂದು ನಿಲ್ಲಕ್ಕು ಊರ್ ಜನವೆಲ್ಲ ಏನು ಇವ್ರು ಹೆಂಗಸ್ರು ಈಗ ಬಾಯಿ ಬಡ್ಕತಾರೆ ಅಂತ. 12 ವರ್ಷದಿಂದ ನನ್ನ ಕಣ್ಲಿ ನೀರು ಬರಲ್ಲ ತಾಯಿ, ಬಾವಿ ಹೊಳೆ ನೀರಾಗ್ಬಿಡ್ತು ನನ್ನ ಕಣ್ಲಿ. ಹೇಳ್ತೀನಿ ನೋಡಿ, ಹೊಟ್ಟೆಲಿ ಉರಿತದೆ ಹಾಗೆ ಬೆಂಕಿ ಕೆಂಡ ಸುರಿದಾಗೆ.
ಎಲ್ಲ ಸೇರಿ ಹಿಡ್ದು ಶಿವಣ್ಣನ ಮನೇಲಿ ತಕೊಂಡೋಗಿ ಕೂಡಿದ್ರು ಸತ್ತಾಗಿ ಕೂಡ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೇಳು ತಕೊಂಡೋಗಿ ಪೊಲೀಸ್ ಸ್ಟೇಷನ್ನವರು ಅವ್ರು ಏನು ಮಾಡ್ಕೊಂಡ್ರು ಆ ಧರ್ಮರ ಪುಣ್ಯಾತ್ಮರು ನಮ್ಮ ಅನ್ಯಾಯ ನನ್ನ ಮಗಳಿಗೆ ಅನ್ಯಾಯ ಮಾಡಿರೋದು ನೋಡಿ ಅವ್ರನ್ನ ಮರಣದಂಡನೆ ಕೊಡೇಬೇಕಂತ ನಗರಸಭೆಯಿಂದ 3 ಕೋರ್ಟ್ಲೂ ತೀರ್ಪಾಗಿತ್ತು ಸ್ವಾಮಿ. ಅದರಂತೆ ಮಾಡಿದ್ರೆ ನಾನು ಉಳಿತೀನಿ ನನ್ನ ಕುಟುಂಬ, ಅಂದ್ರೆ ನಾನು ಸಾಯೋದಂತಗೂ ಗ್ಯಾರಂಟಿ. ಈ ಕಣ್ಣೀರು ಕೂಡ ನನಗೂ ಬೇಡ ತಾಯಿ, ನಾನು ಅರ್ಲಿಗೆ ಬಂದು ಈ ಸುಖ ಇದೆಲ್ಲ ನೋಡಿ ನಾನು ಎಷ್ಟೊತ್ತಿಗೆ ನನಗೆ ಹೋಗ್ಬಿಟ್ಟೇನೋ ಇದನ್ನಷ್ಟು ನೋಡ್ಕೊಳ್ವ ಜನ ಗೌರ್ಮೆಂಟ್ಲಿ ಜನಗಳು ಏನು ಮಾಡ್ಯಾರೋ ಈ ದೇವ್ರು ಏನು ಮಾಡತ್ತೋ ಅಂತ ಕಾಯ್ತಾ ಇದ್ದೆ. ಇದೂ ನನಗೇನೋ ದರ್ಶಿಕೊಡ್ದಿದ್ರು ನಾನು ಸಾಯೋದಂತಗೂ ಗ್ಯಾರಂಟಿ ಸತ್ಯ ಸ್ವಾಮಿ. ನಾನು ಒಬ್ಬಳೇ ಇಲ್ಲ, ನನ್ನ ಕುಟುಂಬನೇ. ಇನ್ನಿಬ್ರು ಹೆಣ್ಣು ಮಕ್ಕಳವ್ರೆ, 3 ಗಂಡು ಮಕ್ಕಳು, ನಾನು ನನ್ನ ಯಜಮಾನ್ರು. ಸಾಯೋದಂತೂ ಗ್ಯಾರಂಟಿ ತಾಯಿ. ನನಗೆ ಮಗಳಿಗೆ ಮಾಡಿರುವಂಥ ಈ ಚಿತ್ರ ಬೇಡ, ಇನ್ನೊಂದು ಉಗಾಂತರಕ್ಕೂ ನನಗೆ ಬೇಡ, ಮಕ್ಕಳೇ ಬೇಡ ಸ್ವಾಮಿ. ನನಗೊಂದು ನಾಯಿ ಹೊಟ್ಟೆ ಎಲ್ಲ ಕೊಡು ಅನ್ಸುತ್ತೆ ನನಗೆ ಇನ್ನರ್ಲಿಗೆ ಬಂದು. ಎಲ್ಲ ಹೆಣ್ಣು ಗಂಡು ಎತ್ಕೊಂಡ ಎಲ್ಲ ಆಲಿಸಿ ಕೇಳಿ ನೋಡ್ರಿ ಸ್ವಾಮಿ, ವಿಚಾರಣೆ ಮಾಡಿ. ಕರುಣ ಕುಡಿಯ ಸುಖ ಕೋರಿ ಗೂಡಿನಿಂದ ಹೊರಹಾರಿ ಅಲೆವಳು ಗಣಿವಳು ಅನುಕ್ಷಣ ಮರಣದಂಡನೆ ಕೊಡ್ದಿದ್ರೆ ನಾವಂತೂ ಇರೋದಿಲ್ಲ ಸ್ವಾಮಿ, ಸಾಯೋದಂತೂ ಗ್ಯಾರಂಟಿ. ನಾಗರಾಜಮ್ಮ, ನಾವು ಯಾವಾಗೂ ಅದೇ ಗುಂಡಿಗೆ ಗೊಬ್ಬರ ಇದ್ದೋ ಮಾಮೂಲಿ. ಹಿಂಗೆ ನಮ್ಮ ಅಕ್ಕನ ಸಾಯಿಸೋಕೆ ಮುಂಚೆ ನಾನು ಅದಕ್ಕೆ ಆ ಗುಂಡಿಗೆ ಗೊಬ್ಬರ ತೆಕೋಬೋದೆ. ಈ ಜಡೆ ಸ್ವಾಮಿನೂ ಈ ಶಿವು ಇಬ್ರು ಬೇರೆ ಹಿಂದ್ಗಡೆ ನಿಂತಿದ್ರು, ನಾನು ನೋಡ್ಲಾ, ಮುಂದಕ್ಕೆ ಎತ್ಕೊಯ್ತಾ ಇದ್ದೆ. ಈ ಜಡೆ ಹಿಡ್ದು ಎಳ್ದಿ ಗುಂಜಾಡ್ಬಿಟ್ರು, ಅಯ್ಯೋಯ್ಯೋ ಅಂತ ಬಾಯ್ಬಿಟ್ರು. ಅಲ್ಲಿರೋ ಜನ ಅಕ್ಕಪಕ್ಕದಲ್ಲಿ ಬೆಜ್ರಲೆಲ್ಲ ಕೆಲಸ ಮಾಡ್ಕೊಂಡಿದ್ದವ್ರು, ಏನು ಗೌಡ್ ಮಗಳು ಅಷ್ಟು ಬೈ ಬಿಡ್ತಾಳೆ, ಏನು ನೋಡ್ರಿ ಅಂದ್ರೆ ಅವ್ರ ಜನನೇ. ಆಮೇಲೆ ಏನ್ ತಾಯಿ ಅಂದ್ರು ನೋಡಿ, ಈ ತರ ಅಕ್ಕ ಈ ತರ ಮಾಡ್ಬಿಟ್ಟು ನೋಡಕ್ಕ ಅಂದೆ. ಹಂಗಂದದ್ಕೆ ಅವ್ರ ಮನೆ ಆಳಂಗ್ ಹೋಗ, ಇನ್ನ ಕಲಿದ್ವಾ ಲಕ್ಕಿನ ಆ ತರ ಮಾಡ್ದು, ಇನ್ನ ಕಲಿದ್ವಾ ಹೋಗಿ ನಿಮ್ ತಾಯಿವನ್ಗೆ ಹೇಳೋಗಮ್ಮ, ಈ ನನ್ನ ಮಕ್ಕಳನ್ನ ಏನ್ ಮಾಡಿದ್ರು ಇವ್ರು ಕಲಿಯೋದ, ಹೋಗಿ ತಾಯಿಯನ್ಗೆ ಹೇಳೋದು, ದೊಡ್ಡವ್ರು ಸಿಕ್ಕವ್ರಿಗೆ ಹೇಳಿ ಬುದ್ಧಿವಾದ ಕಳ್ಸಾರೇನು ಅಂದ್ರು. ನಮ್ಮ ತಾಯಿಯವ್ನಿಗೆ ಬಂದು ಹೇಳ್ದೆ. ನಮ್ಮ ತಾಯಿ ಹೋಗಿ ಅವ್ರವ್ರಿಗೆ ದೊಡ್ಡವ್ರನ್ಗೆ ಹೇಳಿದ್ರು. ಹೇಳಿ ಬೆಳಗ್ಗೆ ಕರ್ಕೊಂಬಂದ್ರು. ಇಷ್ಟೊತ್ತಾಯ್ತು ಬೆಳಗ್ಗೆ ಕರ್ಕೊಂಬಂದ್ರು. ಅಲ್ಲ, ಈ ಹುಡುಗರು ಹೀಗೆ ಹೆಣ್ಮಕ್ಳಿಗೆ ಹೀಗೊಬ್ರು ಹೀಗೆ ಹೆಣ್ಮಕ್ಳನ್ನ ಹಿಂಬಾಲಿಸ್ತಾರೆ, ಹೀಗೆ ಚುಡಾಯಿಸ್ತಾರೆ ಅಂತ ಶಿವಮ್ಮಂಗ್ ಗೊತ್ತಿತ್ತಲ್ವಾ? ಶಿವಮ್ಮನ್ ಗೊತ್ತಾದ್ಮೇಲೆ ತಾನೇ ನಮ್ಗೆ ಒಂದಿಗೆ ಹೋಯ್ತಾ ಇದೆ, ಒಂದಿಗೆ ಬರ್ತಾ ಇದ್ರು ಮೇಡಮ್. ಅವತ್ತ ನಮ್ಗ ಆಚಾರಕ್ಕೆ ನೆಂಟ್ರು ಬಂದ್ಬಿಟ್ರು, ನಮ್ಗ ಆಚಾರಕ್ಕೆ ಇಬ್ರು ನೆಂಟ್ರು ಬಂದ್ರು. ಇದೆಲ್ಲ ಕಾಣ್ಬೇಕಲ್ಲ. ಇದೆಲ್ಲ ಕೇಳಿದ್ಮೇಲೆ ನನ್ನ ಬಾಯಿಂದ ಮಾತು ಹೊರಡ್ತಾ ಇಲ್ಲ. ಅನೇಕರು ನಮ್ಮೊಂದಿಗೆ ಇವತ್ತು ಪ್ರೇಕ್ಷಕರು ಇಲ್ಲಿ ನೆರೆದಿದ್ದಾರೆ. ಕೆಲವರು ಮುಖ್ಯ ಅತಿಥಿಗಳು ಕೂಡ ನಮ್ಮೊಂದಿಗೆ ಇವತ್ತು ಚರ್ಚೆಯಲ್ಲಿ ಭಾಗವಹಿಸೋಕೆ ಬಂದಿದ್ದಾರೆ. ಮೊದಲಿಗೆ ನಾನು ಭಾರತಿ ಹೆಗಡೆ ಅವ್ರನ್ನ ಕೇಳ್ಕೊತೀನಿ. ಭಾರತಿ ಅವರೇ, ಈಗಾಗಲೇ ಶಿವಮ್ಮಂಗೆ ಏನಾಗಿದೆ ಅನ್ನೋದು ನಾವು ಕೇಳಿದ್ವಿ. ಅವ್ರು ಪ್ರಾಯಶಃ 100 ಸತಿ 50 ಸತಿ ಅದೆಷ್ಟು ಕೋರ್ಟ್ಗಳಲ್ಲಿ ಈ ಕಥೆಗಳನ್ನ ಹೇಳಿದ್ದಾರೋ, ಕಂಪ್ಲೇಂಟ್ ಕೊಟ್ಟಾಗ್ಲಿಂದ ತೀರ್ಪಾಗೋವರೆಗೂ. ಅವರಿಗೆ ಮರಣದಂಡನೆ ಆಗಿರೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇಬ್ಬರು ಹುಡುಗರಿಗೂ, ಜಡೇಸ್ವಾಮಿ ಮತ್ತು ಶಿವುಗೆ ಮರಣದಂಡನೆ 3 ಕಡೆ ಕನ್ಫರ್ಮ್ ಆಗಿದೆ. ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಅಲ್ಲೂ ಕನ್ಫರ್ಮ್ ಆಗಿದೆ ಅಪೀಲ್ ಮಾಡಿಕೊಂಡು. ಇಂತಹ ಸಾಮೂಹಿಕ ಅತ್ಯಾಚಾರ ನಡೆದಾಗ ಕೊಡುವಂತಹ ಮರಣದಂಡನೆ ಕುರಿತ ನಿಮ್ಮ ವಿಚಾರವೇನು? ಇಂತಹ ಒಂದು ಶಿಕ್ಷೆಯನ್ನ ಕೊಡುವುದರ ಹಿಂದೆ ನಾವು ಆಲೋಚಿಸಬೇಕಾದ್ದೇನು ಅಂತಂದ್ರೆ, ಸಮಾಜಕ್ಕೆ ನಾವು ಏನನ್ನ ಸಂದೇಶವನ್ನ ಕೊಡ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ ಇದು. ಈಗ ಒಂದು ಗಲ್ಲು ಶಿಕ್ಷೆಯನ್ನ ಈ ದೆಹಲಿಯ ಒಂದು ಕೇಸನ್ನ ಇಟ್ಕೊಂಡ್ರೆ ಬಹಳ ಬೇಗ 9 ತಿಂಗಳಲ್ಲಿ ಬಹುಶಃ ನಮ್ಮ ದೇಶದಲ್ಲಿ ಮೊದಲ ಇದಿರಬಹುದು. ಇದು ಬಹಳ ಬೇಗ ಕೊಡ್ತದ್ದು ಶಿಕ್ಷೆಯನ್ನ. ಶಿಕ್ಷೆ ಕೊಟ್ಟಿಲ್ಲ, ತೀರ್ಪನ್ನ ಕೊಡ್ತು, ನಿರ್ಧಾರವನ್ನ ಹೇಳ್ತು ಅಷ್ಟೇನೆ. ಮರಣದಂಡನೆಯಂತಹ ಶಿಕ್ಷೆ ಕೊಡೋದು ದೊಡ್ಡದಲ್ಲ. ಸೊ ಅದು ಹಿಡಿಯುವಂತಹ ಆ ಪ್ರೊಸೆಸ್ ಇದೆಯಲ್ಲ, ಅದು 10 ವರ್ಷ ಆಗ್ಬಹುದು, 15 ವರ್ಷ ಆಗ್ಬಹುದು, 20 ವರ್ಷ ಆಗ್ಬಹುದು. ಅಲ್ಲಿವರೆಗೆ ಈ ಅಪರಾಧಿಗಳು ಆರಾಮಾಗಿ ಇರ್ತಾರೆ. ಸೊ ರೇಪ್ಗೆ ಒಳಗಾದಂತಹ ಒಬ್ಬ ಹೆಣ್ಣು ಮಗಳನ್ನ ನೋಡುವಂತಹ ದೃಷ್ಟಿಕೋನ ಇವತ್ತಿಗೂ ಕೂಡ ಬೇರೆನೇ ಇದೆ. ಸೊ ತನ್ನದಲ್ಲದ ತಪ್ಪಿಗೆ ಆಕೆ ಅನುಭವಿಸುವಂತಹ ನೋವಿದೆಯಲ್ಲ, ಆಕೆ ಮತ್ತು ಆಕೆ ಇಡೀ ಕುಟುಂಬ ಅನುಭವಿಸುವಂತಹ ರೀತಿ ಇದೆಯಲ್ಲ, ಅದು ತುಂಬಾ ಕ್ರೂರವಾದಂಥದ್ದು. ಅದಕ್ಕೆ ಈ ಶಿಕ್ಷೆ ಸಮನಾದದ್ದಲ್ಲ, ಇನ್ನೂ ಉಗ್ರವಾದಂತಹ ಶಿಕ್ಷೆ ಬೇಕು ಅಂತ ನಾನು ಹೇಳ್ತೇನೆ. ವಿಥುರಾ ಕೇಸನ್ನ, ಕೇರಳದ ವಿಥುರಾ ಕೇಸನ್ನ ನೋಡಿದ್ರೆ 95ರಲ್ಲಿ ಆಕೆ ಇದಾಯ್ತು, ಅಪ್ರಾಪ್ತ ವಯಸ್ಕ ಬಾಲಕಿಯ ಮೇಲೆ ಅತ್ಯಾಚಾರ. ಸುಮಾರು 35 ವ್ಯಕ್ತಿಗಳ ಮೇಲೆ ಕೇಸ್ ಆಗಿತ್ತು.
ಸೊ ಎಷ್ಟರ ಮೇಲೆ 18 ವರ್ಷ ಆಯಿತು. ಇಂದಿಗೂ ಕೂಡ ಆ ಕೇಸ್ ಏನು ಅಂತ ಹೇಳಿ ಆಗಿಲ್ಲ. 22 ಜನರ ಮೇಲೆ ಇಂದಿಗೂ ಕೂಡ ಕೇಸ್ ಇದೆ. ಆಕೆ ಇವತ್ತು ಹೇಳ್ತಿದ್ದಾಳೆ, ನಾನು ಕೋರ್ಟಿಗೂ ಬರಲ್ಲ, ಎಲ್ಲಿಗೂ ಬರಲ್ಲ, ನನ್ನನ್ನು ಬಿಟ್ಟುಬಿಡಿ ಅಂತ ಹೇಳ್ತಿದ್ದಾಳೆ. ಅಂದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಅನ್ನೋದ್ರ ಬಗ್ಗೆ. ಡೆಲ್ಲಿಯ ಕೇಸಲ್ಲಿ ಕೂಡ ಹೇಳಿದ್ದು, ಅವರ ಅತ್ಯಾಚಾರಕ್ಕೆ ಮರಣದಂಡನೆಯನ್ನು ವಿಧಿಸಲಿಲ್ಲ, ಕೊಲೆ ಆಗಿದ್ದಕ್ಕಾಗಿ ಮರಣದಂಡನೆಯನ್ನು ವಿಧಿಸಿದ್ದು. ಸೊ ಅತ್ಯಾಚಾರ ಅನ್ನೋದು ಅದು ಕೇವಲ ಮಹಿಳೆಯ ಮೇಲಿನ ದಾಳಿ ಅಲ್ಲ, ಅದು ಮನುಷ್ಯತ್ವದ ಮೇಲಿನ ದಾಳಿ, ಮಾನವೀಯತೆಯ ಮೇಲಿನ ದಾಳಿ. ಮಹಿಳೆ ಅನ್ನೋದು ಕೇವಲ ವಸ್ತು ಅಲ್ಲ, ಆಕೆ ಒಬ್ಬ ಮನುಷ್ಯಳು ಅನ್ನೋದು ಪರಿಗಣಿಸಲ್ಪಡಬೇಕಾಗಿದೆ. ಹಾಗೆ ಪರಿಗಣಿಸಲ್ಪಟ್ಟರೆ ಮಾತ್ರ ಇದು ಒಂದು ಬಗೆಹರಿಸಬಹುದು. ನೀವು ಬಹಳ ವರ್ಷಗಳಿಂದ ಈ ಹೋರಾಟವನ್ನ ನಡೆಸಿದ್ದೀರಿ, ಶಿವಮ್ಮನ ಪರವಾಗಿ, ಅವರ ಕುಟುಂಬದ ಪರವಾಗಿ. ಯಾತಕ್ಕಾಗಿ ಈ ಹೋರಾಟವನ್ನ ಮಾಡಿ? ನನಗೆ ದೂರದ ಸಂಬಂಧಿ ಕೂಡ ಅವರು. ಇದು 2001 ಆದಾಗ 2005 ಚಾಮರಾಜನಗರ ಕೋರ್ಟ್ ಅಲ್ಲಿ ತೀರ್ಪು ಕೊಡ್ತು ಗಲ್ಲಿಗೆ. ತದನಂತರ ಅವರು ಮನೆಯವರು ಹೈಕೋರ್ಟ್ ಬಂದ್ರು, ಹೈಕೋರ್ಟ್ ಅಲ್ಲೂ ಅದು ಗಲ್ಲ ಆಯ್ತು. ತದನಂತರ ಡೆಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದ್ರು, ಅಲ್ಲಿಯೂ ಕೂಡ ಗಲ್ಲ ಆಯ್ತು. ಆಮೇಲೆ ಇಲ್ಲಿ ಡಿಲೇ ಆಗಿದ್ದ ಕಾರಣ ಏನಂತಂದ್ರೆ, ಮಾನ್ಯ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರು ಅವ್ರು ಹೋದಾಗ 7 ವರ್ಷ ಪೆಂಡಿಂಗ್ ಇಟ್ಕೊಂಡ್ಬಿಟ್ರು. ಅವಾಗ ಇವರು ಹೋದಾಗೆಲ್ಲ ಅವ್ರ ಮನೇಲಿ ಗೋಳು ನಮ್ ಕಾಲು ಇಟ್ಕೊಂಡ್ಬಿಡೋರು. ಅಷ್ಟು ನಮ್ಗೆ ನೋವು, ನಮ್ಗೆ ಅವ್ರ ಮನೆಗೆ ಹೋಗೋದೇ ನಮ್ಗೆ ಯಾಕಪ್ಪ ಹೋಗ್ತೀವಿ ಅನ್ಸ್ಬಿಡೋದು, ಕಣ್ಣಲ್ಲಿ ನೀರು ಹಂಗೆ ಒದ್ಲಾಡ್ಬಿಡೋರು, ಅಷ್ಟು ನೋವಿತ್ತು. ಕೊನೆಗೆ ನಾನು ಹೋದ ತಿಂಗಳು ನಾನು ಶ್ರೀಲಂಕಾದಲ್ಲಿ ಪ್ರವಾಸದಲ್ಲಿದ್ದೆ. ಈ ತರ ನನಗೆ ಸುಪ್ರೀಂ ಕೋರ್ಟ್ ಅಲ್ಲಿ 1 ತಿಂಗಳು ಅವ್ರಿಗೆ ಮುಂದಕ್ಕೆ ಕ್ಷಮಾಪಣೆ ಕೊಡ್ತಾ ಇದ್ದೆ. ನೀವು ಏನ್ ಮಾಡ್ತಿದ್ರೆ ಪ್ರಕಾಶ್, ನಿಮ್ಗೆ ಎಷ್ಟು ಸಲ ಹೇಳಿದೀನಿ ಇದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೋಬೇಕು, ನೀವು ಬರ್ಬೇಕು ಇದಕ್ಕೆ ಅಂತ ಹೇಳಿ. ಕ್ಷಮಾಪಣೆ ಅಂದ್ರೆ ಅದನ್ನ ಜೀವಾವಧಿಯಾಗಿ ಪರಿವರ್ತನೆ ಮಾಡ್ತಾ ಇದೆ ಅಂತನೋ? ಅದು ಅವ್ರಿಗೆ ಒಂದು ತಿಂಗಳ ಕಾಲಾವಕಾಶ ಕೊಟ್ಟಿದೆ. ಅದು ಯಾವ ಮರಣದಂಡನೆ ಆ ಕಾಯಂ ಆಗಿರೋದು ರಾಷ್ಟ್ರಪತಿಯಿಂದನೂ ಮರಣದಂಡನೆ ಕಾಯಮಾಗಿ ಹೊರಗಡೆ ಬಂದಿದೆ. ಆದ್ರೂ ಕೂಡ ಹೈಕೋರ್ಟ್ಗೆ ಮತ್ತೆ ರಿಟ್ ಹಾಕಿ ಅವರು 1 ತಿಂಗಳು ಕ್ಷಮಾದಾನ ಕೇಳಿದ್ದಾರೆ. 1 ತಿಂಗಳು ಕ್ಷಮಾದಾನ ಕೊಟ್ಟಿದೆ ಹೈಕೋರ್ಟ್. ಆ 1 ತಿಂಗಳು ಕ್ಷಮಾದಾನ ಕೊಟ್ಟಾಗ್ಲೂ ಇವ್ರಿಗೆ ಸಹಿಸಕ್ ಆಗ್ತಾ ಇಲ್ಲ, ಯಾಕೆಂದ್ರೆ ಆ ನೋವು ಅಷ್ಟೇ ಅವ್ರಿಗೆ ಇದಿದೆ. ಅಂತ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿದ್ರು, ನಾನು ಶ್ರೀಲಂಕಾದಲ್ಲಿದ್ದೆ, ನಾನು ಬಂದು ಅದು ನೋಡ್ತೀನಿ ಅಂತ. ಬರೋ ಅಷ್ಟೊತ್ತು ಕರೆಕ್ಟಾಗಿ ಆಗಲೇ ಅದು ಆರ್ಡರ್ ಬಂದಿತ್ತು ಸುಪ್ರೀಂ ಕೋರ್ಟ್ದು 1 ತಿಂಗಳು ಅಂತ. ಅದೇ ತರದಲ್ಲಿ ಅವಾಗ ಬಂದು ಹೇಳಿದಾಗ ನಾನು ಅವ್ರಿಗೆ ನಾನು ಧೈರ್ಯ ಹೇಳಿ, ಅವ್ರನ್ನ ಗಲ್ಲಿಗೆ ಏರಿಸ್ಬಿಟ್ರೆ ಸಮಾಧಾನ ಆಗುತ್ತೆ? ಸಮಾಧಾನ ತಾಯಿ, ನಮ್ಗೆ ಗಲ್ಲಿಗೆ ಏರಿಸ್ಬಿಟ್ರೆ ಅಲ್ಲಿಗೆ ಸಮಾಧಾನ ತಾಯಿ. ಮಗಳಿಗೆ ಅಷ್ಟೇ ಹಿಂಸೆ ಮಾಡಿ ಸಾಯಿಸಿದ್ದಾರೆ. ಆದ್ರೆ ಈ 12 ವರ್ಷದಲ್ಲಿ ಅವರು ಸುಮಾರು ನೋವು ಅನುಭವಿಸಿದಾರಲ್ವಾ, ಜೈಲ್ಗೆ ಹೋಗಿದ್ದಾರೆ. ಹೋಗ್ಲಿ ಬಿಡ್ತಾ, ಅನ್ಯಾಯ ಮಾಡಿದವ್ರು ಹೋಗ್ಲಿ ಬಿಡು. ನಾವು ಅನ್ಯಾಯ ಮಾಡ್ಸ್ಕೊಂಡವ್ರು ನೋಯ್ತಾ ಕೂತಿದೇವಲ್ಲ, ಅನ್ಯಾಯ ಮಾಡ್ಸ್ಕೊಂಡವ್ರು ಹೋಗ್ದೆ ಇನ್ನೇನ್ ಮಾಡೋರು? ಅಲ್ಲಿಗೆ ಮುಗ್ದೋಗತ್ತೆ ಅನ್ಸುತ್ತ? ಶಿವಮ್ಮ ಅಂತೂ ವಾಪಸ್ ಬರಲ್ಲ. ಶಿವಮ್ಮನ್ಸ್ಗೂ ವಾಪಸ್ ಬರಲ್ಲ. ನನ್ನ ಮಗಳು ಹೋದಾಗೆ ಅವ್ರೂ ಹೋಗ್ಲಿ ಅಂತ ನನ್ಗೊಂದು ಆಟ. ಆಗ ನಾನು ಆತಂಕ ನಂಬುದಿ, ನನ್ನ ಮಗಳನ್ನ ಸಾವಿಗೆ ನಂಬುದಿ. ಅವಳು ಹೋಗಿ ಆವತ್ತಿಗೆ ಸ್ವರ್ಗ ಸೇರಲ್ಲ ನನ್ನ ಮಗಳು, ಅಂತೆಗನ ಇಲ್ಲ. ನೀವ್ ಹೇಗ್ ಧೈರ್ಯ ಮಾಡ್ಕೊಂಡ್ರಿ? ಮತ್ತೆ ಏನಂದು ಮುಚ್ಚಿಕೊಳ್ಳೋದು, ಅದು ಉಸಿರು ಬಿಡ್ಲವಲ್ಲ ನನ್ನ ಮಗಳನ್ನ. ಉಸಿರು ಬಿಟ್ಟಿದ್ರೆ ಯಾಗ ನೀವು ಅವ್ರ ಮನೆ ಹಾಳಾಗ್ಲಿ ಅಂತ ನಿಂತ್ಕೊಳ್ವೆ, ಧೈರ್ಯ ಮಾಡ್ಕೊಳ್ಳೋ. ಉಸಿರು ಬಿಡ್ಲಿಲ್ವಲ್ಲ ನನ್ನ ಮಗಳನ್ನ, ಬೇಕಷ್ಟು ಅಂಗಭಂಗವಲ್ಲ ಕಚ್ಚಿ. ಅವ್ರಲ್ಲೂ ನನ್ನ ಮಗಳ ಮಾಂಸ ಕೂಡ ಇದ್ದು ಡಾಕ್ಟ್ರ್ ತೌದು ಚೆಕ್ ಮಾಡಿ ಡಾಕ್ಟ್ರ್ ಹೇಳಿದಾರೆ. ಅಂತೇರ್ನ ಮಾಡ್ಕೋಬೇಕಾ? ಅಂತೇರ್ ಬಂದು ಇನ್ನ ತಿರ್ಗ್ಬೇಕಾ ಏನ್ ಸ್ವಾಮಿ? ಇನ್ನ ಬಂದ್ರೆ ಇನ್ನ ಯಾರನ್ನೇನ್ ಮಾಡಾರ? ಅವ್ರು ಬಂದ್ರಂತೂ ನಾವು ಇರಕ್ ಮಾತ್ರ ನಾವು ಇರ್ನಾರ ಸ್ವಾಮಿ. ಸಾಯೋದಂತೂ ಸತ್ಯ. ನೀವೇ ಬಂದ ಮೇಡನ್ ಅಪ್ಪ ಮಾಡ್ಬೇಕಾಗ್ತದೆ ನಾವು ಹೊತ್ತಿಗೆ. ಇಷ್ಟೊತ್ತು ಜಯಮ್ಮ ಮತ್ತು ನಾಗರಾಜವ್ವ ಮಾತಾಡ್ತಾ ಇದ್ರು. ಬಹಳ ಘೋರವಾದ ಅನ್ಯಾಯ ನಡೆದಿದೆ ಶಿವಮ್ಮನಿಗೆ, ಜಯಮ್ಮನ ಮಗಳಿಗೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಬಹಳ ದುಃಖದ ಸಂಗತಿ ಏನು ಅಂದ್ರೆ, ಅತ್ಯಾಚಾರಿಗಳ ಮನೆಯಲ್ಲೂ ಹೆಣ್ಣು ಮಕ್ಕಳಿರ್ತಾರೆ. ಅವರು ಆಡುವ ಅತ್ಯಾಚಾರಕ್ಕೆ ಗುರಿಯಾಗುವುದು ಶಿವಮ್ಮನಂತಹ ಹುಡುಗಿರು ಮಾತ್ರ ಅಲ್ಲ, ಅದರ ಪ್ರತಿಫಲವನ್ನು ಅನುಭವಿಸೋದು ಚೆನ್ನಮ್ಮ ಮತ್ತು ಶಿವಶಂಕರಮ್ಮನ. ಇವರು ಕೂಡ ಅತ್ಯಾಚಾರಿಗಳಿಗೂ ಕುಟುಂಬ ಅಂತ ಇರುತ್ತೆ, ಹೆಂಡತಿ ಅಂತ ಇರ್ತಾರೆ, ತಾಯಿ ಅಂತ ಇರ್ತಾರೆ. ಅವರ ಕಥೆಯನ್ನು ಕೇಳೋಣ. ಶಿವಶಂಕರಮ್ಮ, ಎಷ್ಟನೇ ವಯಸ್ಸಿನಲ್ಲಿ ಮದುವೆ ಆಗಿದ್ದು ನಿಮಗೆ? 13 ವರ್ಷ. ಇದೆಲ್ಲ ನಡೆದಾಗ ಮದುವೆ ಆಗಿತ್ತಾ? ಮದುವೆ ಆಗಿತ್ತು. ನಿಮಗ್ ಗೊತ್ತಾಗಿದ್ದು ಯಾವಾಗ ಹೀಗ್ ಮಾಡಿದ್ದಾರೆ ಅಂತ? ಇಲ್ಲ ಮೇಡಮ್, ಅಂತರ ಗೊತ್ತಾಗಿದೆ. ಅವ್ರು ಹಿಡ್ಕೊಂಡೋದಾಗ್ಲೇ ನೀವು ಮನೇಲಿದ್ರಿ? ಅವರು ಊಟ ಮಾಡ್ಕೊಂಡಿದ್ದಾಗ ಬಂದ್ ಹಿಡ್ಕೊಂಡು ಹೋಗಿದ್ರು. ಈಗ ಎಷ್ಟು ವರ್ಷ ಆಯ್ತು ಜೈಲ್ ಸೇರಿ? ಅವರು 12 ವರ್ಷ ಆಯ್ತು ಮೇಡಮ್. ಮಕ್ಳಿದಾರ? ಇಲ್ಲ ಮೇಡಮ್. ಇಲ್ಲ. ಬೇರೆ ಯಾರು ಇದ್ದಾರೆ ಮನೇಲಿ? ಅಂತ ನಂಗೆ ತಂದೆ ಇಲ್ಲ. ನಮ್ ಯಜಮಾನ್ರಿಗೂ ತಂದೆ ತಾಯಿ ಯಾರು ಇಲ್ಲ. ಅವರೇ ನಮ್ಮ ಜೀವನ ಅವರೇ ಕೊಡ್ತಾ ಇದ್ರು. ಈಗ ಅವ್ರಿಲ್ಲ ಮೇಡಮ್. ನಮ್ಮ ಮಾಂಗಲ್ಯ ಭಾಗ್ಯ ಉಳ್ಕೊಡಿ ಮೇಡಮ್. ನಮ್ಗೆ ಈ ಲಗ್ನ ಆದ್ಮೇಲೆ ಮತ್ತೆ ಒಂದ್ ಲಗ್ನ ಆಗೋಂಗಿಲ್ಲ. ನಿಮ್ ಜಾತಿಲಿ ಇನ್ನೊಂದ್ ಲಗ್ನ ಆಗೋಂಗಿಲ್ಲ ಮೇಡಮ್. ಜೀವ ಪರಿಸ್ಥಿತಿ ಹಿಂಗೆ ವಿಜಯಾಗಿರ್ಬೇಕು ಮೇಡಮ್. ನಿಮ್ಗೆ ಎಷ್ಟು ವಯಸ್ಸಮ್ಮ? ನಮ್ಗೆ
20 ವರ್ಷ ಆಗೈತೆ ಮೇಡಮ್. ಪ್ರಕಾಶ್ ಅವರೇ, ನೀವು ಶಿವಮ್ಮನಿಗಾಗಿ ಹೋರಾಡಿದ್ರಿ. ಶಿವಶಂಕರಮ್ಮನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಶಿವಶಂಕರಮ್ಮ ಅವ್ರ ಬಗ್ಗೆ ನಮಗೆ ಕನಿಕರ ಇದೆ, ಇಲ್ಲ ಅಂತ ಹೇಳಲ್ಲ. ಅವ್ರೊಬ್ಬರಿಗೋಸ್ಕರ ನಮಗೆ ಕ್ಷಮಾಪಣೆ ಕೊಡಕ್ ಬಂತು ಅಂದ್ರೆ ಇನ್ನೂ ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಹೆಣ್ಮಕ್ಳಿದ್ದಾರೆ, ಅವ್ರಿಗೆಲ್ಲ ಪಾಠ ಕಲ್ಸಕ್ಕಾಗಲ್ಲ ನಾವು, ಅವ್ರಿಗೊಂದು ಮೆಸೇಜ್ ಕೊಡಕ್ಕಾಗಲ್ಲ ನಾವು. ಇಂಥವು ಇನ್ನೂ ನಡೀತಾ ಇರ್ತವೆ, ಇದು ಆಗ್ಬಾರ್ದು ಅಂತ ನಮ್ಮ ಅನಿಸಿಕೆ. ಶಿವಮ್ಮ ಅವ್ರು ಮಾಡಿದ ತಪ್ಪಿಗೆ ಅನುಭವಿಸ್ತಾರೆ ಅಂತ ಎಲ್ರು ಹೇಳೋದು. ಇಲ್ಲ ಮೇಡಮ್, ಅವ್ರ ತಪ್ಪು ಮಾಡೇ ಇಲ್ಲ. ಇವಾಗ ಶಿವಮ್ಮರೇ ಒಂದು ತಪ್ಪು ಮಾತಾಡ್ಬಿಟ್ರಿ ಇಲ್ಲಿ. ನನಗೆ ಮದುವೆ ಆಗಿ ಇದು 13ನೇ ವರ್ಷಕ್ಕೆ ಅಂದ್ರು, ಈಗ ನನಗೆ 21 ವರ್ಷ ಅಂತ ಹೇಳ್ತಾರೆ, 7 ವರ್ಷ. ಅವ್ರು 13 ವರ್ಷ ಜೈಲಲ್ಲಿದ್ದಾರೆ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಎಷ್ಟು ವರ್ಷ ಡಿಫ್ರೆನ್ಸ್ ಆಯ್ತು. ಅವರು ಊಟ ಮಾಡ್ತಾ ಇದ್ರ ಕೊಲೆ ಆದಾಗ ಅದೆಲ್ಲ ಇದು ಮಿಸ್ಗೈಡ್ ಆಗುತ್ತೆ. ಇದು ಅವರು ಏನಾಗುತ್ತೆ, ಅವ್ರೇನು ಮಾಡಿಲ್ಲ ಅಂತ, ಅತ್ಯಾಚಾರ ಮಾಡಿಲ್ಲ ಮೇಡಮ್. ಊಟ ಮಾಡ್ಕೊಂಡಿದಾರ ಬಂದು ಕರ್ಕೊಂಡು ಹೋಗಿದ್ದು ಮಾತ್ರ ನಮ್ಗೆ ಗೊತ್ತಿತ್ತು ಮೇಡಮ್, ಅಷ್ಟೇ. ಈಗ ಶಿವಮ್ಮನ್ಗಾಗಿದ್ದು ನಿಮ್ಮ ಅಕ್ಕ ತಂಗಿರ್ಗೋ ನಿಮ್ಮನ್ಲೋ ಯಾರಿಗೋ ಆಗಿದ್ರೆ ನೀವ್ ಇದೇ ತರ ಮಾತಾಡ್ತಾ ಇದ್ರ? ಇಲ್ಲ ಮೇಡಮ್, ಅವಳು ನಮ್ದಂತ ಒಂದು ಹುಡುಗಿನೇ ಅಲ್ವಾ? ಅವಳಿಗೆ ಅನ್ಯಾಯ ಆಗಿದೆ ಅಲ್ವಾ? ಕೊಲೆನೂ ಆಗಿದೆ. ಅದು ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ. ನಿಮ್ಮ ಯಜಮಾನ್ರು ಮಾಡಿ? ನಮ್ಮ ಯಜಮಾನ್ರು ಮಾಡಿದ್ರು. ನಿಮ್ ಮಗನು ಜೈಲ್ ಸೇರಿ 13 ವರ್ಷ ಆಯ್ತು. ತಾಯಿ, ನಮ್ಮ ಮಗ ಸೇರಿ 13 ವರ್ಷ ಆಯ್ತು. ಮಗ ಅಂತವನಲ್ಲ, ಅವ್ನ ಮನೇಲಿ ಇರ್ಬೇಕಾದ್ರೆ ಬಂದಿ ಕರ್ಕೊಂಡು ಹೋದ್ರು. ಯಾರೋ ಎಲ್ಲೋ ಕೊಲೆ ಆಗಿತ್ತಂತೆ ಅಂದ್ರು. ನನ್ಗೇನು ಗೊತ್ತಾಗ್ಲಿಲ್ಲ. ನಮ್ಮ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಇದ್ದಿದ್ದು. 16 ವರ್ಷ 17 ವರ್ಷ ಆಗಿತ್ತು ಅವ್ನಿಗೆ, ಇಷ್ಟೇ ವಯಸ್ಸು. ನಾನು ಅವಾಗ ಹಾಸಿಗೆ ಹಿಡ್ದಿದ್ದು, ಜೀನ್ಗೆ ಹೋದ್ನಲ್ಲ ಅವಾಗ ಹಾಸಿಗೆ ಹಿಡ್ದಿದ್ದು. ನಮ್ಮ ಯಜಮಾನ್ರು ತೀರೋದ್ರು. ಯಾರು ನೋಡೋರು ಇಲ್ಲ, ಮಾಡೋರು ಇಲ್ಲ. ತಾಯಿ ಕೈ ಆಕ್ಸಿಡೆಂಟ್ ಆಗಿ ಕೈಯೆಲ್ಲ ಬೇರೆ ಕಬ್ಬಣ, ನೋಡ್ಕೊಳೋರೇ ಇಲ್ಲ. ನೆಲ್ಕೇನಾರೇ ಕೂತ್ಬಿಟ್ರೆ ಎತ್ ನಿಲ್ಸ್ಬೇಕು, 2 ಆಳು ಮ್ಯಾಲ್ ಕೂಲ್ಬೇಕು. ನನಗೇನು ಗೊತ್ತಿಲ್ಲ. ಅವ್ರಂತ ಅನ್ಯಾಯ ಮಾಡಿದವರು ಅಲ್ಲ. ಅವರು 13 ವರ್ಷ ಅನುಭವಿಸಿದಾರೆ. ಅವ್ರು ಪ್ರಾಣ ಭಿಕ್ಷೆ ಕೊಡಂತ ಕೇಳ್ತಾ ಇದ್ದೀವಿ ತಾಯಿ. ಜೀವನ ಸಹಿತ ಅವರು ಬಂದ್ರು ಕೂಡ ಜೈಲ್ನಲ್ಲೇ ಇರ್ತಾರಲ್ಲಮ್ಮ. ಇನ್ನ 2 ವರ್ಷ ಬೇಕಾದ್ರೆ ಅನುಭವಿಸ್ಲಿ ತಾಯಿ. ನಿಮಗ್ ಯಾರು ನೋಡೋರಿಲ್ವಾ? ಈಗ ನೋಡೋರು ಇಲ್ಲ ತಾಯಿ. ಊಟಕ್ಕೆ ಏನ್ ಮಾಡ್ತೀರಿ ನೀವು? ಊಟಕ್ಕೆ ನಮ್ಮ ಮಂದಿ ಮನ್ಸರು ಯಾರೇ ಮಾಡಿ ಸ್ವಲ್ಪ ತಂದ್ಕೊಟ್ಟ ತಿಂತೀವಿ ಅಷ್ಟೇ. ಇಲ್ಲಿ ಬೆಂಗಳೂರಿಗೆ ಬಂದ್ರೆ ಇಲ್ಲಿ ಹೆಣ್ಮಕ್ಳು ನೋಡ್ಕೊಂತಾರೆ. ನಾನ್ ಮಾತ್ರ ಇರಲ್ಲ ತಾಯಿ. ನಮ್ ಕುಟುಂಬನೇ ಈ ಸತ ತಕ್ಕೋತೀವಿ. ಆತ್ಮಹತ್ಯೆ ಮಾಡ್ಕೊಳಕ್ ಪ್ರಯತ್ನ ಮಾಡಿದ್ ನಿಮ್ ಮಗನೇ ಅಲ್ವಾ? ಹೌದ್ ತಾಯಿ. ನನಗೊಂದು ಗೊತ್ತಿಲ್ಲ, ನನಗೆ ಅದು ಗೊತ್ತಿಲ್ಲ ನನಗೆ. ಶಿವರು ಜೈಲಲ್ಲೇ ಆತ್ಮಹತ್ಯೆ ಮಾಡ್ಕೊಳಕ್ ಟ್ರೈ ಮಾಡಿದ್ದಾರೆ ಅಂತ ರಿಪೋರ್ಟ್ ಬಂತು. ಗಲ್ಲು ಶಿಕ್ಷೆ ಆಯ್ತು ಅಂತಂದ್ರೆ ಅವರಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದು ನಮ್ಮ ಸಂವಿಧಾನದಲ್ಲಿ ಇದೆ. ಆದ್ರೂ ಅಂತ ಸಂದರ್ಭದಲ್ಲಿ ಆತ್ಮಹತ್ಯೆ ಟ್ರೈ ಮಾಡಿದಾನೆ ಒಂದು ಗ್ಲಾಸ್ ಪೀಸಲ್ಲಿ ಅಂದ್ರೆ ಅದ್ರಲ್ಲಿ ಎಲ್ಲೋ ಒಂದು ಕುತಂತ್ರ ಇದೆ. ಅದನ್ನ ತನಿಖೆ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಗಲ್ಲಿಗೆ ಹಾಕ್ಬೇಕಾದ್ರೆ ಅವನು ಸಂಪೂರ್ಣವಾಗಿ ಆರೋಗ್ಯವಾಗಿರ್ಬೇಕು ಅಂತ ನಮ್ಮಲ್ಲಿದೆ. ಅದು ಏನಾರು ಒಂದು ಆರೋಗ್ಯ ಕೆಡಿಸ್ಕೊಂಡ್ರೆ ಅದನ್ನೇನೋ ತಪ್ಪಿಸ್ಕೋಬಹುದು. ಅದಕ್ಕೋಸ್ಕರ ಇದೊಂದೇನೋ ಒಂದು ರೂಟ್ ಹುಡುಕಿದ್ದಾರೆ. ಸಂಪೂರ್ಣವಾಗಿ ಗಲ್ಲು ಶಿಕ್ಷೆ ಆಗ್ಲೇಬೇಕು. ನಿಮಗೆ ಹೇಗೆ ಜೀವನ ನಡೀತಾ ಇದೆಯಮ್ಮ? ನೋಡು, ನಿಮ್ಮನ್ನ ಬೇಡ್ಕೋತೀವಿ. ನಾವ್ಯಾರು ಉಳ್ಕೊಳೋದಿಲ್ಲ. ನಮ್ಮ ಕುಟುಂಬನೇ ನಾವು ಇಸ ತಕೋತೀವಿ ಅಷ್ಟೇ. ನಾವು ಮಾತಾಡ್ತಿರೋದು ಜಡೇಸ್ವಾಮಿ ಶಿವ ಬಗ್ಗೆ ಅಲ್ಲ, ನಮ್ಮ ಭಾರತ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಒಂದು ಪಾಠ ಆಗೋಕ್ಕೋಸ್ಕರ ಇದು ಮಾತಾಡ್ತಿರೋದು. ಅವ್ರು ಯಾರು ಮಾಡಿದ ತಪ್ಪುಗೋ ಸ್ವಾಮಿ 13 ವರ್ಷ ಅನುಭವಿಸಿದ್ರು. ಕುದುರೆ ಕತ್ತಿನಲ್ಲಿ ಗಂಟೆ ಗಿಲ್ಕಿ ಸದ್ದು ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಬಾಳ ಬುತ್ತಿಯಲ್ಲಿ ತುತ್ತು ಮೂಸ ಬ್ಯಾಡ. ಎರಡೂ ಕಡೆಯ ಅಫೆಕ್ಟೆಡ್ ಪಾರ್ಟೀಸ್ ಹೆಣ್ಮಕ್ಳ. ಅಲ್ಲಿ ಅನ್ಯಾಯ ಆದಂತವ್ರು ತೀರೋಗಿದ್ದಾರೆ. ಅನ್ಯಾಯ ಮಾಡದಂತವನು ಜೈಲಲ್ಲಿದ್ದಾನೆ. ಅವ್ನು ಗಲ್ಲು ಶಿಕ್ಷೆಗೋಸ್ಕರ ಕಾಯ್ತಾ ಇದ್ದಾನೆ. ಅನುಭವಿಸ್ತಾ ಇರುವಂತವ್ರು ಹೆಣ್ಮಕ್ಳು. ಒಬ್ಬ ವಕೀಲನಾಗಿ ನಾನು ಕಂಡುಕೊಂಡಿದ್ದನ್ನು ಮಾತ್ರ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಪ್ರಾಣಕ್ಕೆ ಪ್ರಾಣವೇ ಇದಲ್ಲ, ಪರಿಹಾರ ಅಲ್ಲ ಅನ್ನುವಂಥದ್ದು. ಒಂದು ಸಮಾಜಕ್ಕೆ ನಾವು ಒಂದು ಮೆಸೇಜ್ ಅನ್ನ ಕೊಡಬೇಕು. ಈ ನ್ಯಾಯಾಂಗದ ವ್ಯವಸ್ಥೆಯ ಮೇಲೆ, ಸಮಾಜದ ಮೇಲೆ ಯಾವುದೇ ರೀತಿಯ ಭಯ ಇಲ್ಲ, ಗೌರವ ಇಲ್ಲ. ಒಂದು ರೀತಿಯ ಸೊಕ್ಕಿನಿಂದ, ಒಂದು ರೀತಿಯ ದುಷ್ಟತನದಿಂದ ನಡೀತಾ ಇದೆ, ಆಕ್ರೋಶದಿಂದ ಕೂಡ ನಡೀತಾ ಇದೆ. ಅದಕ್ಕೋಸ್ಕರ ಒಂದು ಭಯ ಹುಟ್ಟಿಸುವಂತಹ ಕೆಲಸ ಇವತ್ತು ಆಗಲೇಬೇಕು. ನಮ್ದೊಂದು ಮನವಿ. ಮೊನ್ನೆ ಬೆಂಗಳೂರು ಯೂನಿವರ್ಸಿಟಿ ಒಂದು ಅತ್ಯಾಚಾರದಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯ 13ನೇ ಅಕ್ಟೋಬರ್ 2012.
ಹುಡುಗಿ ನೇಪಾಳ ಹುಡುಗಿ ಅಂತೆ. ಅಲ್ಲಿ ಹೋಗ್ಬಿಟ್ಟು ಆ ಎಮ್ಮ ಸರಿ ಕೇರಳದವರು ವಾಪಸ್ ಹೊರಟೋಗಿದ್ದಾರೆ. ಅವ್ರು ಓದ್ ನಿಲ್ಲಿಸ್ಬಿಟ್ಟು ಓದ್ ಮುಗಿಸ್ಕೊಂಡು ಹೋಗಿದ್ರು, ಹಾಗೆ ಹೋಗ್ಬಿಟ್ಟಿದ್ರು ಇಲ್ಲ ಗೊತ್ತಿಲ್ಲ. ಇಲ್ಲ, ಅರ್ಧಕ್ಕೆ ಬಿಟ್ಟು ಹೊರಟೋಗಿದ್ದಾರೆ. ಇನ್ಯಾವ ಓದು ಸ್ವಾಮಿ ಈ ತರದ ಅತ್ಯಾಚಾರಕ್ಕೆ ಆದ್ರೆ ಒಳಗಾದ್ರೆ? ಅವರು ಸರಿಯಾಗಿ ಅದು ಕೇಸ್ಗೆ ಸ್ಪಂದಿಸ್ತಾ ಇರೋದ್ರಿಂದ ಆತರನೂ ಆಗಿರ್ಬೋದು, ಅಥವಾ ನಮ್ಮ ನ್ಯಾಯಾಂಗದಲ್ಲಿ ಒಂದು ಇದರಲ್ಲೂ ಆಗಿರ್ಬೋದು. 12 ವರ್ಷ ಬಾಲಕಿ ಮೇಲೆ ಅತ್ಯಾಚಾರ ಎಷ್ಟಿವಾಗ ಇವರಿಗೆಲ್ಲರಿಗೂ ಗೊತ್ತು. ಎರಡನೇದು, ಇದೇ ಶಿವಮ್ಮಳ ತಂಗಿಗೆ ಅತ್ಯಾಚಾರ ಪ್ರಯತ್ನ ಪಟ್ಟಾಗ ಇವ್ರಿಗೆಲ್ಲ ಗೊತ್ತು. ಒಂದೇ ಗ್ರಾಮದವರು. ಇಲ್ಲ ಅಂತ ಹೇಳ್ತಾ ಇದಾರಲ್ಲ. ಇಲ್ಲ ಸ್ವಾಮಿ, ಏನು ಇಲ್ಲ. ಆಯ್ತಾ? ಅವ್ರ್ನ ಹಿಡ್ಕೊಂಡ್ ಬಂದು ನ್ಯಾಯ ಮನೆಯಿಂದ ಪಂಚಾಯತಿ ಹಿಡ್ಕೊಂಡ್ ಮಾಡಿ ಬಂದಿದ್ದು. 12 ವರ್ಷದ ಹುಡುಗಿಯರನ್ನ ಮನೆಯಿಂದ ಅವ್ರ್ನ ಹಿಡ್ಕೊಂಡ್ ಮುಂದಕ್ಕೆ ಬಂದಿದ್ದು. ಲಗ್ನ ಇನ್ನೊಂದು ಸ್ವತಃ ಆಗಿಲ್ವಲ್ಲ ಹಿಡ್ಕೊಂಡ್ ಅಂತ ನಮ್ಮ ಬಂದು ಹಳ್ಳಿ ಕಟ್ಟೆಯಲ್ಲಿ ಒಂದು ಹೇಳ್ತಾ ನ್ಯಾಯ ಇದ್ದಾರೆ. ಪಂಚಾಯತಿ ಇನ್ನೊಂದು ಮತ್ತೊಂದು ಮಾಡಿ ಅವ್ರ ತಂದೆಗೆ ಸಮಾಧಾನ ಹೇಳಿ ಉಳಿಸ್ಕೊಂಡ್ರು. ಯಾರನ್ನ ಇಬ್ರು ಬಾಲಕಿಯರನ್ನ ಉಳಿಸ್ಕೊಂಡ್ಬಿಟ್ರು. ಅದೇ ತಕ್ಷಣ ಅವ್ರು ಊರು ಬಿಟ್ಟು ಹೊಂಟೋಗ್ಬಿಟ್ರು. ಯಾರು ಮೊದಲನೇದು ನಾಗರಾಜಮ್ಮಂಗ್ ಮುಂಚೆ ಆಗಿದ್ದವರು ಪುಟ್ಟೇಗೌಡ ಅಂತ, ಲಕ್ಕಮ್ಮ ಮಗಳು ಲಕ್ಕಮ್ಮ ಅಂತ. ಅವರ ಆಸ್ತಿ, ಅವರ ಚಿನ್ನ, ಅವರಲ್ಲಿ ಇರುವಂತ ಹಣ ನೋಡಿ ಮದುವೆ ಮಾಡ್ಕೊಂಡ್ರು. ಆತರ ಚಿನ್ನ ಆಸ್ತಿ ಗಿಸ್ತಿ ಏನು ನಾವು ನೋಡ್ಬೋದು. ಆಮೇಲೆ ತಾಯಿ ಇನ್ನೊಂದು ವಿಷಯ, ಬಟನ್ ಮಾಡಿದಾಗ ಇವರು ಬಾಯಿಲಿ ಕಚ್ಚಿದ್ದು ಪೂರ್ತನುವೆ ಮಾಂಸ ಇತ್ತು. 2001ರಲ್ಲಿ ನಡೆದ ಪೈಶಾಚಿಕ ಕೃತ್ಯ, ಅದಕ್ಕೆ ರೇರೆಸ್ಟ್ ಆಫ್ ರೇರ್ ಅಂತ 3 ಕಡೆನೂ ಕನ್ಫರ್ಮ್ ಆಗಿದೆ ಅಂತ ಕಾಣುತ್ತೆ ಸರ್. ಅತ್ಯಾಚಾರದ ನಂತರ ಕತ್ತು ಹಿಸುಕಿ ಕೊಲೆ, ಮರಣದಂಡನೆ, ಹೈಕೋರ್ಟ್ ತೀರ್ಪು ಸರಿ ಇದೆ. ಸುಪ್ರೀಂ ಕೋರ್ಟ್ ಆರೋಪಿಗಳ ದುರ್ವರ್ತನೆಯ ಇತಿಹಾಸ ಪರಿಗಣನೆ, ಘಟನೆ ನಡೆದ 1 ಗಂಟೆಯಲ್ಲಿ ಬಂಧನ. ಈಗಲಿ ಆ ರೇಪ್ ಆದ ಕೇವಲ 1 ಅಥವಾ 2 ಗಂಟೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಅದು ಪ್ರೂವ್ ಆಗುತ್ತೆ. ಸಡನ್ ಆಗಿ ಆ ಟೈಮ್ ಹಳ್ಳಿಗೆ ಬಸ್ ಬಂತು, ಆ ಬಸ್ಸಿನ ಜನ ಹಿಡ್ಕೊಂಡು ಕೊಟ್ರು. ಅವರಿಬ್ರು ಶಿವು ಮತ್ತು ಜಡಸ್ವಾಮಿ ಏನೋ ಒಂದು ಅತ್ಯಾಚಾರ ಮಾಡಿದ್ದಾರೆ. ನಮ್ಮ ದ್ವಾರಕಿನಾಥ್ ಸಾಹೇಬರು ಹಿರಿಯರು, ನನಗೆ ಗೊತ್ತಿಲ್ಲದೆ ಕೇಳ್ತೀನಿ, ಜಡೇಸ್ವಾಮಿ ಆ ಶಿವು ಅವ್ರಿಗೆ ಪ್ರಾಣ ಕೊಟ್ಟವ್ರು ದೇವ್ರು, ಪ್ರಾಣ ತೆಗೆಯೋದು ಅವರೇ. ಈಗ ಅವ್ರು ಯಾಕೆ ಆ ಹೆಣ್ಮಗನ ಅತ್ಯಾಚಾರ ಮಾಡಿ ಪ್ರಾಣ ತೆಗೆಯೋ ಹಕ್ಕು ಅವ್ರಿಗೆ ಯಾರು ಕೊಟ್ರು? ಇನ್ನು ಸೆಷನ್ ಕೋರ್ಟ್ ಅಲ್ಲಿ ಅವ್ರಿಗೆ ಗಲ್ಲಾಗಿದೆ, ಹೈಕೋರ್ಟ್ ಅಲ್ಲಿ ಆಗಿದೆ, ಸುಪ್ರೀಂ ಕೋರ್ಟ್ ಅಲ್ಲೂ ಆಗಿದೆ. ಕೊನೆಗೆ ರಾಷ್ಟ್ರಪತಿಯವರು ಸಹ ಕ್ಷಮಿಸಿಲ್ಲ, ಗಲ್ಲಿಗೇರಿಸಬೇಕು ಅಂತ ಒಂದು ಇದು ಕೊಟ್ಟಿದ್ದಾರೆ, ತೀರ್ಪು ಕೊಟ್ಟಿದ್ದಾರೆ. ಅದಾಗ್ಬೇಕು. ಅದಾದ್ರೇನೆ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡೋಂತ ಹುಡುಗರಿಗೆ, ಯುವಕರು ಯಾರೇ ಆಗಿರ್ಲಿ ಅವ್ರಿಗೊಂದು ಪಾಠ ಆಗ್ಬೇಕು ಅನ್ನೋದು ನಮ್ಮ ಒಂದು ಬೈಕೆ. ಆದ್ರೆ ನಾನು ಹೇಳ್ತಾ ಇರೋಂಥದ್ದು ಟೋಟಲ್ ನೀವು ಗಲ್ಲು ಶಿಕ್ಷೆ ಬಗ್ಗೆನೇ ಹೇಳಿದಾಗ ಒಂದು ಸ್ಟೇಟ್ ಆ ಕೆಲಸ ಮಾಡಬಹುದಾ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದು. ಅಂದ್ರೆ ಒಂದು ಸ್ಟೇಟ್ಗೆ ಪ್ರಾಣ ತೆಗೆಯುವಂತಹ ಹಕ್ಕಿದೆಯಾ? ಪ್ರಪಂಚದ 80% ದೇಶಗಳಲ್ಲಿ ಗಲ್ಲು ಶಿಕ್ಷೆ ಇಲ್ಲ. ಯಾಕೆ? ಇಂಥ ಪ್ರಶ್ನೆಗಳಿಗೆ ನಾವು ಇವತ್ತು ಉತ್ತರ ಕಂಡುಕೋಬೇಕಾಗಿದೆ. ಚರ್ಚೆ ಮೂಲಕ ಉತ್ತರ ಕಂಡುಕೋಬೇಕೇ ಹೊರತು ಯಾವುದೋ ಒಂದು ಸಣ್ಣ ಟ್ರಿವಿಯಲ್ ಇದನ್ನ ಇಟ್ಕೊಂಡು ಮಾತಾಡೋದಲ್ಲ. ನಿಜ. ಅನೇಕ ಜನ ಹೆಣ್ಮಕ್ಳು ಇಲ್ಲಿದ್ದೀರಿ, ನಾನು ಭಾರತೀಯವ್ರನ್ನು ಸೇರಿಸಿ ಕೇಳ್ತಾ ಇದ್ದೀನಿ. ಇವರಿಬ್ರು ಒಂದು ರೀತಿ ಅವರು ಅನ್ಯಾಯಕ್ಕೊಳಗಾದವ್ರೆ. ಅಂದ್ರೆ ಅವರ ಗಂಡನಿಂದ, ಅವರ ಗಂಡ ಮಾಡಿದ್ರಿಂದ, ಈಕೆ ಮಗ ಮಾಡಿದ್ರಿಂದ ಇಲ್ಲ ಅಂತ ಅವ್ರು ವಾದಿಸ್ತಾ ಇದ್ದಾರೆ. ಅದು ನ್ಯಾಯಸಮ್ಮತವೇ? ಅಂದ್ರೆ ಇನ್ನೇನ್ ಹೇಳೋಕ್ ಸಾಧ್ಯ? ಒಬ್ಬ ತಾಯಿಯಾಗಿ ಮಗನ್ನ ಅವರು ಡಿಪೆಂಡ್ ಮಾಡ್ಕೊಳ್ಳೋದು ಅದು ಬಹುಶಃ ಸಹಜವಾದಂತ ಕ್ರಿಯೆ. ಒಂದು ಮಗು ಬೆಳೆಸ್ಬೇಕಾದ್ರೆ ತಾಯಿ ಮಾತೆ ಆಗ್ತಾಳೆ, ದೈವ ಸ್ವರೂಪಿ ಆಗ್ತಾಳೆ. ಆದ್ರೆ ಇವರು ಮಗನ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಇವನ್ನ ಕಲ್ಲಿಗೆ ಏರಿಸ್ಬೇಕು ಅಂತಾನು, ಸಾಯಿಸ್ಬೇಕು, ಮರಣ ದಂಡನೆ ಶಿಕ್ಷೆ ವಿಧಿಸ್ಬೇಕು ಅಂತ ನನ್ನ ಮನವಿ. ಇದೊಂದು ಮಾತ್ರ ತೋರಿಸ್ಬಿಡ್ರಿ ನಿಮ್ ಪಾದಕ್ಕೂ ಶರಣಾರ್ಥಿ. ನೀನು ಮಗನ್ಗೆ ಇವತ್ತು ವಹಿಸ್ಕೊಂಡು ಮಾತಾಡ್ದೆ, ನಾಳೆ ನಿನ್ನೆ ಕೊಲೆ ಮಾಡ್ತಾನೆ. ಈಚೆಗೆ ನಡೆದ ಡೆಲ್ಲಿ ಕೇಸ್ನಲ್ಲಿ ತಗೊಂಡ್ರು ಕಡಿಮೆ ವಯಸ್ಸಿನ ಹುಡುಗರೇ ಈ ಅತ್ಯಾಚಾರ, ಅಂದ್ರೆ ಅತ್ಯಂತ ಕ್ರೂರವಾದ ಮತ್ತು ಭಯಂಕರವಾದ ಅಮಾನುಷ್ಯವಾದ ಒಂದು ಅತ್ಯಾಚಾರ ಮತ್ತು ಕೊಲೆ 2 ಡೆಲ್ಲಿಯಲ್ಲೂ ನಡೆಯಿತು. ಆ ಹುಡುಗರು ಕಡಿಮೆ ವಯಸ್ಸಿನವರೇ, 30ಕ್ಕಿಂತ ಕೆಳಗಡೆ ವಯಸ್ಸಿನವರು. ಇಲ್ಲಿ ಜಡೇಸ್ವಾಮಿ ಶಿವನು ಚಿಕ್ಕ ಹುಡುಗರೆ. ನಾನ್ ಜೂವಿನೈಲ್ ಬಗ್ಗೆ ಮಾತಾಡ್ತಾ ಇಲ್ಲ. 18ಕ್ಕಿಂತ ಜಾಸ್ತಿ ಆಗಿದ್ರು ಕೂಡ ತುಂಬಾ ಹೆಚ್ಚಿನ ವಯಸ್ಸಿನವರು ಯಾರು ಇರಲ್ಲ. ಅವ್ರಿಗೆ ಶಿಕ್ಷೆ ಆದಾಗ 14 ವರ್ಷ ಕೊಡ್ತಾರೆ, ರಿಗ್ರೆಸ್ ಇಂಪ್ರಿಸನ್ಮೆಂಟ್ ಕೊಡ್ತಾರೆ, 14 ವರ್ಷ ಕೊಡ್ತಾರೆ. ಜೀವಾವಧಿ ಅನ್ನೋದು ಏನ್ ಜೀವನ ಪರ್ಯಂತ ಜೈಲಿನಲ್ಲಿ ಇಡಲ್ಲ. ಹಾಗೂ ಒಂದು 26ನೇ ತಾರೀಕು ಜನವರಿನೋ ಅಥವಾ ಆಗಸ್ಟ್ 15 ಯಾವ್ದಾ ಒಬ್ಬ ದಯಾಮಯಿ ಗವರ್ನರ್ ಮತ್ತು ಚೀಫ್ ಮಿನಿಸ್ಟರ್ ಮನಸ್ಸು ಮಾಡಿದ್ರೆ ಆವತ್ತಿನ ದಿವಸ ಅವ್ರನ್ನ ಬಿಡುಗಡೆ ಮಾಡ್ಬಿಟ್ಟಿರ್ತಾರೆ. ಅಂದ ಮೇಲೆ ಅವ್ರಿಗೆ ಬದುಕೋಕೆ ತುಂಬಾ ಸಮಯ ಇರುತ್ತಲ್ವಾ ಅದಾದ್ಮೇಲೆ? ಇಲ್ಲ, ಬಹಳ ಒಳ್ಳೆ ಪ್ರಶ್ನೆ ನೀವು ಎತ್ತಿರುವಂಥದ್ದು. ಒಂದು ನನಗೆ ಬಹಳ ಗಾಢವಾಗಿ ಯೋಚನೆ ಮಾಡುವಂಥದ್ದು ಮತ್ತು ಕಾಡುವಂಥದ್ದು ಏನು ಅಂತಂದ್ರೆ, ನಾವು ಯಾವ ರೀತಿಯ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ ಅಂತ. ನಾನು ಮೊನ್ನೆ ಹೇಳ್ತಾ ಇದ್ದೆ, ನಾವು ಚಿಕ್ಕಂದ್ರೆ ಸರಸ್ವತಿ ಪೂಜೆ ಮಾಡ್ತೀವಿ. ಇವಾಗ ಎಲ್ಲರೂ ಮಹಾಲಕ್ಷ್ಮಿ ಪೂಜೆ ಮಾತ್ರ ಮಾಡ್ತಾರೆ, ಸರಸ್ವತಿ ಪೂಜೆ ಯಾರು ಮಾಡಲ್ಲ. ಅಂದ್ರೆ ನಮ್ಮ ಮೌಲ್ಯಗಳು ಹೆಂಗ್ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಜುವೆನೈಲ್ ಜಸ್ಟಿಸ್ ನ ಈಗ ಅವನು ಮಾಡಿರುವಂತಹ ಕ್ರೌರ್ಯ ನೋಡಿದ್ರೆ ಡೆಲ್ಲಿ ರೇಪ್ ಕೇಸಲ್ಲಿ ಅವನಿಗೂ ಕೂಡ ಮರಣದಂಡನೆ ಕೊಡಬೇಕು ಅನ್ಸುತ್ತೆ.
ಬರೀ ಟೆಕ್ನಿಕಲ್ ಟರ್ಮ್ ಇಂದ ಮಾತ್ರ ಅವನಿಗೆ ಮರಣದಂಡನೆಯಿಂದ ಅವನು ಎಸ್ಕೇಪ್ ಆಗಿದ್ದಾನೆ. ಆ ಟೆಕ್ನಿಕಲ್ ಟರ್ಮ್ ಅನ್ನ ನಿಜವಾಗ್ಲೂ ಕೂಡ ಅದನ್ನ ಬಹುಶಃ ಜುವೆನೈಲ್ ಜಸ್ಟಿಸ್ ಕಾನೂನಿಗೆ ನಾವು ತಿಂಗಳು ಈಗ ಅದೇ 14 ವರ್ಷ 15 ವರ್ಷ ಅಂದ್ರೆ ಪರವಾಗಿಲ್ಲ, ಅದನ್ನ ಅಮೆಂಡ್ ಮಾಡಬೇಕು. 6 ತಿಂಗಳಾದ್ರೆ ಜುವೆನೈಲ್ ಬಿಟ್ರೆ ಹೌದು, ಅದನ್ನ ಅಮೆಂಡ್ ಮಾಡಬೇಕು ಅನ್ಸುತ್ತೆ ಜುವೆನೈಲ್ ಇದನ್ನ. ಯಾಕಂದ್ರೆ ಆ ಹೆಣ್ಣು ಮಗಳಿಗೆ, ರೇಪ್ ಆದ ಹೆಣ್ಣು ಮಗಳಿಗೆ ಐರನ್ ರಾಡ್ ಅನ್ನ ದೇಹದೊಳಗೆ ತುರುಕಿದ್ದು ಅವನೇನಂತ. ಯಾರು ಆ ಜುವೆನೈಲ್ ಅಂತ ನಾವೇ ಹೇಳ್ತೀವಿ, ಎಲ್ರಿಗಿಂತ ಚಿಕ್ಕವನು. ಅಷ್ಟು ಕ್ರೌರ್ಯವನ್ನ ಅವನ ಮನಸ್ಸಲ್ಲಿ ಬಿಟ್ಬಿಟ್ರು ಸರ್. ಇಲ್ಲೂ ಕೂಡ ಒಬ್ಬ ಜೀವನದಲ್ಲಿ ಬಿಟ್ಟಿದ್ದಾರೆ. ಈ ತರ ತಗೊಂಡಾಗ 3 ವರ್ಷ ಸಾಕೆ ಅಂತ ಅವ್ರ ಆಚೆ ಬಂದು ನನಗನ್ಸುತ್ತೆ ಜುವೆನೈಲ್ ಆಕ್ಟ್ ಗೆ ನಾವು ಅಮೆಂಡ್ಮೆಂಟ್ ತರಬೇಕು ಅಂತ ಅನ್ಸುತ್ತೆ. ಅದು ಬಹಳ ಗಂಭೀರವಾಗಿ ಭಾರತ ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಈಗ ಅನಿಸ್ತಾ ಇದೆ. ಇನ್ನೊಂದಾಯ್ತು, ಈ ಪೈಪ್ ರವಿ ಅಂತ ಒಬ್ಬಾತ, ಅವರು ಹೀಗೆ ಸರ್, ಅವರು ಜುವೆನೈಲ್ ಅಂತ ಅವ್ರನ್ನ ರಿಫಾರ್ಮ್ ಸ್ಕೂಲ್ಗೆ ಹಾಕಿದ್ದಾರೆ. ಹೊರಗಡೆ ಒಂದು ಮಾಡಿದ್ದೇನು, ಆಫ್ಟರ್ 2 years he committed 16 or 17 rapes. ನಮಸ್ಕಾರ. ವಿಧಾನಸೌಧದಲ್ಲಿ ಮೊನ್ನೆ ಒಂದು ಇದು ಮಾಡಿದ್ದಾರೆ, ಕಡ್ಡಾಯವಾಗಿ ಯಾರು ಕೂಡ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡ್ ಬರಬಾರ್ದು. ಎಲ್ಲರೂ ಕಡ್ಡಾಯವಾಗಿ ಸ್ಯಾರಿ ಹಾಕೊಂಡ್ ಬರ್ಬೇಕು, ಚೂಡಿದಾರ್ ಹಾಕೊಂಡ್ ಬರ್ಬೇಕು. ಗಂಡಸರು ಕೂಡ ಟೀ ಶರ್ಟ್ ಹಾಕೊಂಡ್ ಬರಬಾರ್ದು, ಅವರು ಕೂಡ ಪ್ಯಾಂಟು ಶರ್ಟ್ ಹಾಕೊಂಡ್ ಬರ್ಬೇಕು ಅಂತ ಒಂದು ಮಾಡಿದ್ದಾರೆ. ಅಶ್ಲೀಲ ಅಂತ ಆತರ ಅಲ್ಲ, ನಾವು ಟೀ ಶರ್ಟ್ ಮತ್ತೊಂದು ಕೆಲವೊಂದು ಇದ್ರಲ್ಲಿ ಅದೆಲ್ಲ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಈ ವಾದ ಬೇಡ ಅನ್ಸುತ್ತೆ. ಹೆಣ್ಮಕ್ಳ ಮೇಲೆ ಈ ಹೊರೆಯನ್ನ ಹೊರಸಬೇಡಿ. ಇಸ್ಲಾಮಿಕ್ ದೇಶಗಳಲ್ಲಿ ಮೈಪೂರ್ತಿ ಬಟ್ಟೆ ಹಾಕೊಂಡಿರ್ತಾರೆ, ಅಲ್ಲೂ ರೇಪ್ ನಡೆಯುತ್ತೆ. ದಿನಾಗ್ಲೂ ಜೀನ್ಸ್ ನೋಡಿನೇ ಹುಟ್ಟು ತಾಯಿನೂ ಜೀನ್ಸೇ ಹಾಕೊಂಡಿರ್ತಾಳೆ. ಅಂತ ದೇಶಗಳಲ್ಲಿ, ವಿದೇಶಗಳಲ್ಲಿ, ಪಾಶ್ಚಿಮಾತ್ಯ ದೇಶಗಳಲ್ಲಿ ತಾಯಿನೂ ಶಾರ್ಟ್ಸ್ ಹಾಕೊಂಡಿರ್ತಾಳೆ, ಅಲ್ಲೂ ರೇಪ್ ನಡೆಯುತ್ತೆ. ಬಟ್ಟೆಯಿಂದ ರೇಪ್ ಅನ್ನೋದು ಆ ವಾದ ಇನ್ನಿಬ್ರು ಬಂದಿದ್ದಾರೆ ನಿಮ್ಮೂರಿನವ್ರೆ, ನಾನು ಅವ್ರನ್ನ ಮಾತಾಡಿಸ್ತೀನಿ. ನಮಸ್ಕಾರ. ತಾವು? ನಮಸ್ಕಾರ. ಜಡೇಸ್ವಾಮಿ ಬಾವಮೈದ. ನೀವು? ಶಾಂತಮೂರ್ತಿ ಅಂತ. ಶಿವು ಅಣ್ಣ. ಶಿವು ಅಣ್ಣ. ನಿಮ್ ಮಗ, ನಿಮ್ ತಾಯಿ ನನ್ ಮಗನ್ನ ಬಿಟ್ಟು ಬಿಡಿ ಅಂತ ಕೇಳ್ಕೊತಾರೆ, ಅಳ್ತಾರೆ, ಎಲ್ಲ ಮಾಡ್ತಾರೆ. ಏನಪ್ಪ? ಹೌದು ಮೇಡಮ್, ಇಷ್ಟು ವರ್ಷ ಮಾಡದೇ ಇರೋ ತಪ್ಪಿಗೆ ಇಷ್ಟು ವರ್ಷ 13 ವರ್ಷ ಮಾಡಿಲ್ಲ ಅಂತ ನಿಮ್ಮ ವಾದನ? ಅವ್ರು ಮಾಡಿಲ್ಲ ಅಂತಾನೆ ನಮ್ ಜೊತೆ ಹೇಳ್ತಾ ಇರೋದು. ನಾವು ಅವಾಗ ಊರಲ್ಲಿ ಇರ್ಲಿಲ್ಲ, ಘಟನೆ ನಡೆದಾಗ 2001ರಲ್ಲಿ. ಮುಂಚೆನೂ ಹುಡುಗಿರ್ಗೆ ಚುಡಾಯಿಸಿದ್ರಂತಲ್ಲಪ್ಪ? ಇಲ್ಲ, ಯಾವ್ದು ಮುಜ್ಜೆ ಹುಡುಗಿರ್ಗೆ ಚುಡಾಯಿಸಿಲ್ಲ. ಮುಂಚೆ ಹುಡುಗಿರ್ಗೆ ಚುಡಾಯಿಸಿದ್ರೆ ಕಂಪ್ಲೇಂಟ್ ಮಾಡ್ಬೋದಾಗಿತ್ತಲ್ಲ, ಅವ್ರ ಬಗ್ಗೆ ಯಾವ್ದಾದ್ರು ತನಿಖೆ ಮಾಡಿ. ನಾಗರಾಜಮ್ಮ ನನ್ನ ಅತ್ಯಾಚಾರಕ್ಕೆ ಮಾಡ್ದ, ಜಡೆ ಹೇಳ್ದ ಅಂತ ಹೇಳ್ದಲ್ಲ, ಇಲ್ಲೇ ಭಗವದ್ಗೀತೆ ಎಲ್ಲ ಸತ್ಯ ಮಾಡಿಸ್ಬಿಡಿ. ಯಾರು ಮಾಡಿರ್ಬೋದಪ್ಪ? ಯಾರು ಮಾಡಿದ್ವಿ, ಇವೆಲ್ಲ ಹಳೆ ದ್ವೇಷ ಇದೆ ಮೇಡಮ್. ಅದಲ್ಲ, ಇವರು ಬೆಂಗಳೂರು ಬಂದು 1995 ಇಸ್ವಿಯಲ್ಲಿ ಬಂದಿರಲ್ಲಪ್ಪ ನೀವು. 2001 ಇಸ್ವಿಯಲ್ಲಿ ಆಗಿರೋದು ನಿಮ್ಗೆ ಗೊತ್ತಾಗುತ್ತೆ. ಅಪರಾಧಿಗಳು ಏನ್ ಹೇಳ್ತಾ ಇದಾರೆ, ನಾವು ಯಾವ್ದು ತಪ್ಪು ಮಾಡಿಲ್ಲ, ನಾವು ಮನೇಲಿ ಕುಂತಿದ್ದು. ಈ ಹೆಣ್ಣು ಮಗು ಮೇಲೂ ನಮಗೆ ಕನಿಕರ ಇದೆ, ಆ ಹೆಣ್ಣು ಮಗು ಮೇಲೂ ಕನಿಕರ ಇದೆ. ಇನ್ನು 95ರಿಂದ ಬಂದು ಇತಿಹಾಸ ಹೇಳಕ್ ಹೋದ್ರೆ ಸರಿ ಹೋಗಲ್ಲ. ಅರ್ಥ ಆಯ್ತಾ? ನೀವು ಅವ್ರು ಮಾಡಿಲ್ಲ ಅಂತ ನೀವು ಹೇಳೋದು ಸಹಜ, ಆದ್ರೆ ಅದಕ್ಕೆಲ್ಲ ಸಾಕ್ಷ್ಯಾಧಾರ ದೊರೆತು ಈ ಒಂದು ಶಿಕ್ಷೆ ಪ್ರಕಟ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತದಾ? ನಮ್ಗೆ ಅಪರಾಧಿಗಳು ಏನ್ ಹೇಳ್ತಾ ಇದಾರೆ ಗೊತ್ತಾ ಸರ್? ಯಾರು ಅಪರಾಧಿ ಅಂತ ನೀವೇ ಹೇಳ್ತಾ ಇದ್ದೀರಾ ಈಗ? ಹೌದು, ಇಡೀ ರಾಜ್ಯನೇ ಅಪರಾಧಿ ಅಂತ ಹೇಳಿದ್ಮೇಲೆ ನಾವೊಬ್ರು ನಿರಪರಾಧಿ ಅಂತ ಹೇಳಕ್ ಏನ್ ಹೇಳ್ತಾ ಇದಾರೆ ಮೇಡಮ್ ಅವರು? ನಾವು ಚಿಕ್ಕ ಹುಡುಗರು ಸ್ಟೇಷನ್ ತಂದು ಹಾಕ್ಬಿಟ್ಟು ನಮ್ಗೆ ಪೊಲೀಸ್ನವರು ಫುಲ್ ವರ್ಕ್ ಮಾಡಿದ್ರು. ನೀವು ಒಪ್ಕೊಳ್ಳಿ, ನಿಮ್ಮನ್ನ ಬಿಡ್ತೀವಿ, ನೀವು ಒಪ್ಕೊಳ್ಳಿ, ಬಿಡ್ತೀವಿ. ಬಿಟ್ಟಿಲ್ಲ, ನೀವು ಒಪ್ಕೊಂಡಿಲ್ಲ ಅಂದ್ರೆ ನಿಮ್ಮನ್ನ ಬಿಡಲ್ಲ, ನಿಮ್ಮನ್ನ ಇನ್ನೂ ಬೇಕಾದಷ್ಟು ಶಿಕ್ಷೆ ಕೊಡ್ತೀವಿ. ಚೆನ್ನಾಗಿ ಅವ್ರಿಗೆ ವರ್ಕ್ ಮಾಡಿ ಅವ್ರು ಆಯ್ತು ಅಂತ ಒಪ್ಕೊಳ್ಳೋವರೆಗೂ ಬಿಟ್ಟಿಲ್ಲ. ಅವ್ರು ಪೊಲೀಸ್ನವ್ರು ವರ್ಕ್ ತುಂಬಾ ಒಪ್ಕೊಂಡಿದ್ದು ನಿಜ. ನಿಮ್ಮ ಮೇಲೆ ನಮಗೆ ಡೌಟ್ ಆಗಿದೆ. ಮೊನ್ನೆ ಇಂಡಲ್ಗ ಜೈಲ್ನಲ್ಲಿ ನೀವು ಹೋಗಾದ್ಮೇಲೆ ಅವರು ಗ್ಲಾಸ್ ಪೀಸಲ್ಲಿ ಕುಯ್ಕೊಂಡಿದ್ದಾನೆ, ನೀವು ಮಾತಾಡಾದ್ಮೇಲೆ. ಅದು ಎಂತಕ್ಕಾಗಿದ್ದು ಅಂತ ಅಂದ್ರೆ, ನನ್ನ ಒಬ್ನಿಂದ ನಮ್ಮ ಮನೆ ಕುಟುಂಬದವರೆಲ್ಲ ಇಷ್ಟು ನೋವು ಅನುಭವಿಸ್ತಾ ಇದಾರಲ್ಲ ಅನ್ನೋ ಅವನ ಮನ್ಸು ನೊಂದು ಅವನು ಹೋಗಿ ಯಾವ್ದೇ ಬ್ಲೇಡು ಗ್ಲಾಸ್ ಪೀಸ್ ಯಾರು ಕೊಟ್ಟಿಲ್ಲ. ಅದು ನೀವು ಪೇಪರಲ್ಲೇ ನೋಡಿರ್ಬೋದು. ಸ್ನಾನದ ಗೃಹದಲ್ಲಿ ಹೋಗಿ ಟೈಲ್ಸ್ ಕಲ್ಲು ಎತ್ಕೊಂಡು ಅವನು ಕುಯ್ಕೊಂಡಿರೋದು. ನಾವು ಹೇಳ್ಕೊಟ್ಟಿರ್ಬೋದು, ಯಾರು ಸತ್ತೋಗ್ಲಿ ಅಂತ ಯಾರು ತಂದೆ ತಾಯಿ ಆಗ್ಲಿ ಅಣ್ಣ ತಮ್ಮದಿರಾಗ್ಲಿ ಯಾರು ಸಾಯ್ಲಿ ಅಂತ ಮಾಡಿಲ್ಲ. ಅವ್ರಿಗೆ ತಪ್ಪಿಸ್ಕೊಳ್ಳಕ್ಕೆ, ಕಾನೂನಿಗೆ ಅಡ್ಡ ಬಂದಿದೆ. ತಪ್ಪಿಸ್ಕೊಳ್ಳಕ್ಕೆ ಕೈ ಕುಯ್ಕೋಬಹುದು ಅಷ್ಟೇನೆ, ಮರ್ಮಾಂಗನ ಕುಯ್ಕೋ ಅಂತ ನಾವ್ ಹೇಳ್ಕೊಡಲ್ಲ ಹೋಗಿ. ಅವ್ರಿಗೆ ಪಶ್ಚಾತ್ತಾಪದಲ್ಲಿ ಹಾಗೆ ಮಾಡ್ಕೊಂಡಿರ್ಬೋದಲ್ವಾ? ತಾನ್ ಮಾಡಿದ ತಪ್ಪು ಅಂತ ಅನ್ಸಿ ಮಾಡಿರ್ಬೋದಲ್ಲ? ಮಾಡಿದ ತಪ್ಪು ಅಂತ ಅನ್ಸಿ ಮಾಡ್ಕೊಂಡಿಲ್ಲ ಮೇಡಮ್. ನನ್ನಿಂದ ಇಷ್ಟು ಜನ, ನನ್ನ ಕುಟುಂಬ ಎಲ್ಲ ನೋವಲ್ಲಿ ನೊಂದ್ತಾ ಇದೆಯಲ್ಲ. 12-13 ವರ್ಷದಿಂದ ಇಷ್ಟು ಕುಟುಂಬನೇ ನೋವು ಅನುಭವಿಸ್ತಾ ಇದೆ. ನನ್ನಿಂದ ಯಾಕೆ ಇಷ್ಟು ಅನುಭವಿಸ್ತಾ ಇದಾರೆ ಅಂತ ಅವನ ಮನಸ್ಸು ನೊಂದಿ ಅವನ ಆತರ ಮಾಡ್ಕೊಂಡಿರೋದು. ಅದೇ ಮನಸ್ಸು ನೊಂದು ಈ ಕೆಲಸ ಯಾಕೆ ಮಾಡ್ಕೋಬೇಕು? ಬೇರೆ ಏನಾದ್ರು ಮಾಡ್ಕೋಬಹುದಾಗಿತ್ತಲ್ಲಪ್ಪ. ಬೇರೆ ಯಾವ್ದು ಕೆಲಸ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಎಲ್ಲೋ ಒಂದ್ ಸ್ವಲ್ಪ ಪಶ್ಚಾತ್ತಾಪ ವಿಧಿ ಇರ್ಲಿಲ್ಲ ಮೇಡಮ್. ಬೇರೆ ಯಾವ್ದು ವಿಧಿ ಇರ್ಲಿಲ್ಲ. ಒಳಗಡೆ ಹೋಗಿ ಅವ್ನಿಗೆ ಅವಕಾಶ ಅದೊಂದೇ ಇದ್ದಿದ್ದು, ಅದಕ್ಕೆ ಹಂಗ್ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ಈಗ ಮೊನ್ನೆ ಅವ್ರು ಜೈಲಿನಲ್ಲಿ ಕುಯ್ಕೊಂಡ್ರಲ್ವಾ, ಕುಯ್ಕೊಂಡ್ ಮರ್ಮಂಗ ಕುಯ್ಕೊಂಡ್ ಅವ್ರು ಕತ್ ಕುಯ್ಕೋಬೋದಾಯ್ತಲ್ಲ. ಸೂಸೈಡ್ ಮಾಡ್ಕೋಬೇಕು ಅಂತ ಇದ್ರೆ
ನಮ್ಮಿಂದ ಮನೆಯವ್ರು ಈ ತರ ಆಯ್ತು ಅಂತ ಹೇಳಿದಾಗ ಯಾರ ಹೆಂಗ್ ಮಾಡ್ಕೊಂತ ಹೇಳ್ತಾರೆ ಹಂಗೆ ಅದೇ ಮಾಡ್ಕೊಬೋದಾಯ್ತಲ್ಲ ಯಾರು ಸಾಯ್ಬೋದಾಯ್ತಲ್ಲ. ಗೊತ್ತಾಗಿತ್ತು ಜ್ಞಾನ ಏನ್ ಬಂತು ನಾವೇನ್ ಹೇಳ್ಕೊಟ್ಟಿದ್ರ ನೀವು ನಾವ್ ಹೇಳ್ಕೊಟ್ಟಿದ್ರೆ ಸುಮ್ನೆ ಬ್ಲಡ್ ಒಂದ್ ಸ್ವಲ್ಪ ಬರ್ಸ್ಕೊ ಅಂತ ಹೇಳ್ಕೊಡ್ಬೋದಾಗಿತ್ತು. ಎಲ್ಲಾ ಕೋರ್ಟಲ್ಲೂ ಡಿಸೈಡ್ ಆಗಿದೆ, ಪೊಲೀಸ್ ತನಿಖೆಯಲ್ಲೂ ಪ್ರೂವ್ ಆಗಿದೆ. ಅವ್ರು ಮಾಡಿರೋ ಕೃತ್ಯಕ್ಕೆ ಅವ್ರಿಗೆ ಶಿಕ್ಷೆ ಕೊಡೋದು ಕರೆಕ್ಟ್ ಮಾಡ್ಲೇಬೇಕು. ನನ್ ಮಗನ್ ಪ್ರಾಣ ತೆಗಿಬೇಡಿ ಅಂತ ಅವರು ನನ್ನ ಮಗಳ ಪ್ರಾಣ ಕೊಡಿ ದಯವಿಟ್ಟು ಕೇಳಿ ಅವ್ರನ್ನ 13 ವರ್ಷ ನನ್ನ ಮಗಳ ಪ್ರಾಣ ಕೊಡ್ಲಿ ನನ್ನ ಮಗನ ಪ್ರಾಣ ಉಳಿಸಿಕೊಳ್ಳಿ. ಅಂಗ ಓಡಿಸೋ ಭಗವಂತನಿಗೆ ದಿಕ್ಕು ತಪ್ಪಿಸುವ ಮಂದಿ ನಾವು. 13 ವರ್ಷ ಶಿಕ್ಷೆ ಅನುಭವಿಸಿದಾರಲ್ವಾ, ಅವ್ರ ಮನ್ಸರು ಇವಾಗಾರು ಪರಿವರ್ತನೆ ಆಗಿದೆ ಅಲ್ವಾ? ಅವ್ರಿಗೂ ಪರಿವರ್ತನೆ ಪ್ರಶ್ನೆನೇ ಬರಲ್ವಲ್ಲ ನಿಮ್ ಲೆಕ್ಕದಲ್ಲಿ ಅವ್ರು ತಪ್ಪೇ ಮಾಡಿಲ್ವಲ್ಲ, ಪರಿವರ್ತನೆ ತಪ್ಪು ಮಾಡಿಲ್ಲ. ಡಾಂಬರು ಪೇಸಾಗಿ ಹೋಗೈತೆ ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ. ನೀವ್ ಇಷ್ಟೊಂದು ಕುದೀತಾ ಇದೀರಲ್ಲ, ಮಗಳನ್ ಕಳ್ಕೊಂಡು ಅವ್ರ ಎಷ್ಟು ಕುದಿಬೋದ್ರಿ? ತಪ್ಪು ಮಾಡಿಲ್ಲ ಮೇಡಮ್. ಇವ್ರೇನಾದ್ರು ಮಾಡ್ಬಿಟ್ರೆ ಅಂತ ಹೇಳಿ ಸ್ವಾಮಿ. ಅವ್ರಿಗೆ ಹೇಳೋದಕ್ಕೆ ಜವಾಬ್ ಹೇಳಿ. ಅಲ್ಲಿ ಓದ ಮಾಡಿಲ್ಲ, ಮಾಡ್ಲಿಲ್ಲ, ದೊಡ್ಡವನ ಮಗ ಚಿಕ್ಕವನ ಒಳ್ಳೆ ಮಾಡ್ಲಿಲ್ಲ, ದೊಡ್ಡವನ ಒಳ್ಳೆ ಮಗ ಮಾಡಿದಾನೆ ಕೇಳಿ ಸ್ವಾಮಿ. ಊರವರು ಅವ್ರಿಬ್ರ ಮೇಲೆ ಹೇಳ್ಬೇಕಂತ ಏನೇನಿದೆ? ಅವ್ರು ಹೇಳಿದ್ರು ಪೊಲೀಸ್ ಸ್ಟೇಷನ್ ವರ್ಕ್ ಮಾಡ್ಬಿಟ್ಟು ಆ ಶಿಕ್ಷೆ ಕೊಟ್ಟಿರೋದು ಅಂತ. ನಮ್ಮ ಇಡೀ ಚಾಮರಾಜನಗರ ಡಿಸ್ಟಿಕ್ ಗೆ ಪ್ರಪ್ರಥಮ ಗಲ್ಲು ಶಿಕ್ಷೆ ಕೊಟ್ಟಿರೋದು. ಇಂಥ ಘಟನೆ ಎಷ್ಟೊಂದು ಮಾಡಿದಾರೆ, ಎಷ್ಟು ಜನಕ್ಕೆ ಗಲ್ಲು ಶಿಕ್ಷೆ ಕೊಡ್ಸಿದ್ದಾರೆ. ನನಗೂ ಬೇಜಾರಾಗಿದೆ, ನನ್ ಮಗನ್ ಕಿತ್ಕೋಬೇಡಿ ಅಂತಾರಲ್ಲ, ಏನ್ ಮಾಡೋಣ? ನನ್ನ ಮಗನ ತಂದು ಕೊಟ್ಟು ಬಿಡ್ಲಿ ತಾಯಿ, ಮಕ್ಕಳು ಮಾಡ್ಕೊಳ್ಳಿ. ಮಗಳ ತಂದು ಕೊಟ್ಟು ಬಿಡ್ಲಿ, ಇವತ್ತು ರೆಡಿ ಪಾಪ ಬರ್ಲಿ. ಎತ್ತ ತಾಯಿ ಅಂತ ಹೇಳೋದು ನಾನು ಗಂಡಿರ್ತೀನಿ, 3 ಗಂಟೆ ಮಕ್ಳಿದ್ದಾವ ತಾಯಿ. ಒಳ್ಳೆ ದಾರಿಲಿ ಹೋಗ್ರಿ, ಒಳ್ಳೆ ದಾರಿ ಬರ್ರಿ ಮಕ್ಕಳಿಯ, ಬೇರೆ ಕೆಟ್ಟ ಅಭ್ಯಾಸ ಮಾಡ್ಬೇಡಿ ಅಂತ ನಾನು ಇವತ್ತಿಗೂ ನನ್ನ ಮಕ್ಳಿಗೆ ಬುದ್ಧಿ ಹೇಳ್ಕತ್ತೀನಿ. ಆಗ ಎಲ್ಲ ತಾಯಿಂದ್ರು ಹೇಳಾರ, ಯಾರು ಏನ್ ಹಿಂಗ್ ಕೆಟ್ಟ ಕೆಲಸ ಮಾಡೋದು ಯಾರು ಹೇಳಾರ? ಒಂದು ಸಾರಿ 2 ಸಾರಿ 3ನೇ ಸಾರಿ ನನ್ನ ಮನೆಯಿಂದ ತಾನೇ ಮನೆಯಿಂದ ತಾನೇ ನನ್ನಂತೆ ತಾಯಿ ಆಗಿದ್ರೆ ಬಂದು ಇಲ್ಲೇ ಬಂದು ಹೋಗ್ಬಿಟ್ಟಿರುವೆ. ಇಂಥ ಮಕ್ಕಳು ನಮಗ ಬೇಡ. ನಾವೇನ್ ಹೇಳುದು? ನಮ್ಮ ಮಕ್ಕಳು ಮಾಡ್ದಕ್ಕೆ ನಮಗ ಉಮಾಂತಿ ಹೋಗ್ಲಿ ಮಗ ಅಂತ ನಾನಿದ್ರೆ ಇಸ ಕೊಟ್ಟು ಸಾಯಿಸ್ತಾ ಇದ್ದೆ. ನಾನು ನಿಜ ಕೊಟ್ಟು ನಿನಗೂ ಅದೇ ಅಮ್ಮ ಹೇಳೋದು, ಅಂತ ಗಂಡ ಬೇಡ ನಿನ್ಗೆ. ಈಗ ನನ್ನ ಮಗ ಅಂತ ಗಂಡ ಬೇಡ. ನಮ್ಮ ಕುಟುಂಬ ಮಕ್ಕಳು ಒಂದೇ ಅಮ್ಮ. ನಮ್ಗೆ ಈ ಮಾಂಗಲ್ಯ ಹೋಗ್ಬಾರ್ದಮ್ಮ, ಕಿತ್ಕೋಬಿಡಿ ಇನ್ನೇನ ಆಗ್ಲಿ. ಅಲ್ಲ ಆ ಅಮ್ಮ ಅವಳ ಮಗಳದು ಸ್ಥಿತಿ ಹೇಳ್ತಾ ಇದ್ರೆ ಕಣ್ಣಲ್ಲಿ ನೋಡ್ದಂಗ ಆಗ್ತಾ ಇದೆ ನಮ್ಗೆ. ಶಿವಶಂಕರಮ್ಮ ಸ್ವಲ್ಪ ಅರ್ಥ ಮಾಡ್ಕೋ. ಬರೀ ನಿಂದೇ ನೀನು ಹೇಳ್ತಾ ಇದೀಯಾ. 12 ವರ್ಷದಿಂದ ಅವ್ರು ಎಷ್ಟು ಕಷ್ಟಪಡ್ತಾ ಇದಾರೆ, ಎಷ್ಟು ನೋವು ತಿಂತಾ ಇದಾರೆ. ಮೆಡಿಕಲ್ ರಿಪೋರ್ಟ್ ಸುಳ್ಳು ಹೇಳುತ್ತೇನಮ್ಮ. 1 ಕೋರ್ಟಲ್ಲಿ ಸುಳ್ಳಾಗ್ಬೋದು, 2ನೇ ಕೋರ್ಟಲ್ಲಿ ಸುಳ್ಳಾಗ್ಬೋದು, 3 ಕೋರ್ಟಲ್ಲಿ ಏನಮ್ಮ ನಿಮ್ಮಿಂದ ಅವ್ರಿಗೇನಮ್ಮ ಸುಳ್ಳು ಹೇಳ್ತಾರೆ ನಮ್ಮ ಮೆಡಿಕಲ್ ರಿಪೋರ್ಟೇ ಹೇಳ್ತಾ ಇದೆ, ಸಾಕ್ಷಿ ಇದೆ. ನೀವೊಬ್ರು ಮಾತ್ರ ನಮ್ ಗಂಡ ತಪ್ಪು ಮಾಡಿಲ್ಲ, ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ವಾದ ಮಾಡಿದ್ರೆ ಯಾರಮ್ಮ ಹೋಗ್ತಾರೆ? ಕೋರ್ಟ್ಗಳಲ್ಲಿ ಸಾಕ್ಷಿ ಇಲ್ದೆ ಯಾರು ನ್ಯಾಯ ತೀರ್ಪು ಕೊಡೋದಿಲ್ಲಮ್ಮ. ಸುಮ್ನೆ ಬೆಂಕಿ ಇಲ್ದೆ ಹೊಗೆ ಆಡಲ್ಲ. ಸರಿ ಒಂದು ಆರ್ಗಿತೀರ್ ಮುಂದಕ್ಕೆ ನಾನು ತಲೆ ಬಗ್ಸ್ಕೊಂಡು ಎಷ್ಟೊಂದು ಬಗ್ಸಿದೆ. ನನ್ ಗಂಡೆ ಈ ವಯಸ್ಸಿಗೆ ನನಗಿನ್ನ 20 ವರ್ಷ ತುಂಬದೇ ಇಲ್ಲ, ನನ್ನ ದಸೆಯನ್ನು ಮದುವೆ ಮಾಡಿ ಕಳ್ಸಿರಲ್ಲ. ಏನು ತಪ್ಪು ಮಾಡಿಲ್ಲ ನೀನ್ ಹೇಳೋದೇ ಇಲ್ಲ. ಯಾಕೆ ನೀನು ಗಂಡ ಬೇಕಲ್ಲ, ಅದಕ್ಕೆ ನಮ್ಮನ್ ಮಾಡಿರೋ ಶಿಕ್ಷೆ ನಾವು ಜೇನ್ಸ್ಕೊಬಿಟ್ರೆ ಮನಗಿದ್ರೆ ನಿದ್ದೆ ಬರಲ್ಲ. ತಟ್ಟೆ ಮುಂದೆ ಊಟ ಹಾಕಂಗ್ ಕೂತ್ರೆ ಊಟ ಮಾಡಕ್ಕಾಗಲ್ಲ. ಇದ್ರ ಮಧ್ಯೆ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡಿದೆ ಆಲ್ರೆಡಿ. ನಮ್ಮ ಅಣ್ಣ ಏನ್ ಹೇಳ್ತು? ಈ ಹುಡುಗಿ ಅಕ್ಕನಿಗೆ ಅವ್ರ ಗಂಡ ತೊಂದರೆ ಕೊಟ್ಟು ನಿಮ್ ತಂಗಿ ಅತ್ಯಾಚಾರ ಆಗಿದೆ ಅಂತೇಳಿ ಅವ್ರ ಗಂಡ ತೊಂದರೆ ಕೊಟ್ಟು ಆ ಹುಡುಗಿ ಬಾವಿ ಸತ್ತಿದೆ. ನಾವು ತಲೆ ಎತ್ಕೊಂಡು ಸೇರಿ ಸೋಮವಾರ ಮುಂದೆ ತಿರ್ಗಲ್ಲ. ನಾವು ಒಂದು ಫಂಕ್ಷನ್ ಇಟ್ಕೋತಾರೆ, ಹಬ್ಬ ಮಾಡ್ತಾರೆ, ಮದುವೆ ಮಾಡ್ತಾರೆ. ಒಂದು ವೇಳೆ ಉದಾಹರಣೆಗೆ ಹೇಳ್ತೀನಿ, ನಿಮ್ಮ ಅಕ್ಕನೋ ತಂಗಿಗೋ ಅವ್ರಿಗೆ ಯಾರೋ ವ್ಯಕ್ತಿಗಳು ಬಂದು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಾಗ ಅವ್ರಿಗೆ ಶಿಕ್ಷೆ ಕೊಡ್ತೀಯಾ ಇಲ್ಲಮ್ಮ ಕೊಡ್ಬೇಡ ಅಂತ ಹೇಳ್ತೀಯಾ, ಕೊಡ್ಬೇಕು ಅಂತ ಹೇಳ್ತೀಯಮ್ಮ ಹೇಳಲ್ಲ. ನಮ್ಮ ಯಜಮಾನ್ರು ತಪ್ಪು ಮಾಡಿಲ್ಲ, ಊಟ ಮಾಡ್ತಿದ್ದಾರೆ ಬಂದು ಕರ್ಕೊಂಡು ಹೋದ್ರಲ್ಲ. ಊಟ ಈಗ ಅತ್ಯಾಚಾರ ಮಾಡಿದ್ಮೇಲೆ ಬಂದು ಊಟ ಮಾಡೇ ಮಾಡ್ತಾನೆ, ಇನ್ನೇನ್ ಮಾಡ್ತಾನೆ? ಆಮೇಲೆ ಇಲ್ಲಿ ಈಗ ಏನ್ ಹೇಳ್ದೆ, ನನ್ನ ಮಗ ಹಂಗ್ ಮಾಡಿದಿದ್ರೆ ನಾನು ವಿಷ ಕೊಟ್ಟು ಸಾಯಿಸ್ತಿದ್ದೆ, ನನ್ನ ಯಜಮಾನ್ರು ಮಾಡಿದಿದ್ರೆ ಹಂಗ್ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಆಕ್ಚುಲಿ ಆ ಡೆಲ್ಲಿ ಕೇಸ್ ನಲ್ಲಿ ಇವರ ಒಬ್ಬರ ಬಿಹಾರಿ ಹೆಂಡತಿ ಹಾಗೆ ಹೇಳಿದ್ರು, ಗುಂಡಿಗೆ ಸಾಯಿಸ್ಬಿಡಿ, ಆತರ ಆಗಿದ್ರೆ ಅವ್ರು ಮಾಡಿದ್ರೆ ಸಾಯಿಸ್ಬಿಡಿ ಅಂತ ಹೇಳಿದ್ರು. ಆಮೇಲೆ ದೆಹಲಿ ಕೇಸ್ ಇಟ್ಸ್ ನಾಟ್ ಜಸ್ಟ್ ಅಂದ್ರೆ ಯಾವ್ದೋ ಸಿಟ್ಟಲ್ಲಿ ಬರೋ ಮಾತಲ್ಲ, ಕೆಲವು ಹೆಣ್ಮಕ್ಳು ಹಾಗೂ ಇರ್ತಾರೆ ಅನ್ನೋದಕ್ಕೆ ಅವ್ರ ನಿದರ್ಶನ. ಹಾಗಾಗಿ ನಾನು ಇದನ್ನ ಬಹಳ ಹಗುರವಾಗಿ ತಗೊಳ್ಳೋದಿಲ್ಲ. ಪ್ರಾಯಶಃ ಕೆಲವು ಹೆಣ್ಮಕ್ಳು ಹಾಗೆ ಮಾಡಬಹುದೇನೋ,
ಅಲ್ಲ, ಒಟ್ಟಾರೆಯಾಗಿ ನಾನು ಹೇಳೋದಿದೆಯಲ್ಲ, ಇವ್ರನ್ನ ಡಿಪೆಂಡ್ ಮಾಡ್ಕೊಳ್ಳುವಂತಹ ಸಂಗತಿ ನಮ್ಮ ಭಾರತೀಯ ಸಮಾಜದಲ್ಲಿ ಜಾಸ್ತಿ ಇದೆ, ಒಟ್ಟಾರೆ ಹೇಳುವಂಥದ್ದು ಇದು. ಹಾಗಾಗಿ ಡೈಲಿ ಕೇಸಲ್ಲಿ ಕೂಡ ಮಿಕ್ಕ ಇವ್ರದ್ದು ಕೂಡ ಹಾಗೆ ಹೇಳಿದ್ರು, ನನ್ನ ಮಗ ಅಲ್ಲಿ ಬಸ್ಸಲ್ಲಿ ಇರಲೇ ಇಲ್ಲ, ಊರಲ್ಲಿದ್ದ, ಊಟ ಮಾಡ್ತಾ ಇದ್ದ, ಇಂಥ ಎಲ್ಲ ಘಟನೆಗಳನ್ನು ಕೂಡ ಅವ್ರು ಹೇಳಿದ್ದಾರೆ ಅಲ್ಲಿ. ಅಷ್ಟು ಹೇಳಿದಾಗ ಕೂಡ ಈ ಸುಮ್ಮನೆ ಮೀಡಿಯಾಗಳು ಇಷ್ಟೊಂದು ಪ್ರಚಾರ ಮಾಡ್ತಾ, ಇಷ್ಟೊಂದು ಹೊರಗಡೆ ಬಂತ, ಇಷ್ಟರ ಮಟ್ಟಿಗೆ ಗಲ್ಲು ಶಿಕ್ಷೆ 9 ತಿಂಗಳೊಳಗೆ ಮಾಡೋಕ್ಕೆ ಸಾಧ್ಯ ಆಯ್ತಾ? ಅಲ್ಲಿ ಸತ್ಯ ಇದ್ದೇ ಇತ್ತಿತ್ತು ತಾನೆ. ಅದನ್ನ ನಾನು ಒಟ್ಟಾರೆ ಹೇಳಬೇಕಾದ್ದೇನು ಅಂತ ಕೇಳಿದ್ರೆ, ಪುರುಷ ಸಮಾಜ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಎರಡೂ ಕಡೆಯ ಕಥೆಗಳನ್ನು ನೋಡಿದಾಗ ಬಹುಶಃ ಇದು ಅದ್ಲು ಬದಲಾಗಿದ್ರು ಕೂಡ ಇಬ್ರು ಕೂಡ ಅದೇ ತರ ಆರ್ಗ್ಯುಮೆಂಟ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಅವರಿಬ್ರು ಕೂಡ ಅಸಹಾಯಕರಾಗಿದ್ದಾರೆ ಇಲ್ಲಿ. ಎಲ್ಲ ಇಲ್ಲಿ ಸಫರ್ ಆಗ್ತಿರುವಂತದ್ದು ಹೆಣ್ಮಕ್ಳ. ಟೋಟಲಿ ಭಾರತೀಯ ಸಮಾಜದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಅತ್ಯಂತ ಮೊಟ್ಟ ಮೊದಲು ಇದಾಗುವಂತದ್ದೇ ಹೆಣ್ಮಕ್ಳು. ಅದ್ರ ಬಗ್ಗೆ ಅನುಮಾನವೇ ಇಲ್ಲ. ನೀವು ಹೇಳ್ದಂಗೆ ಇಲ್ಲಿ ಬದಲಾವಣೆ ಆಗ್ಬೇಕಾಗಿರೋದು ಹೆಣ್ಮಕ್ಳಲ್ಲ, ಗಂಡಸರು. ನನ್ನನ್ನು ಸೇರಿಸ್ಕೊಂಡಂತ ನಾನು ಹೇಳ್ತಾ ಇದ್ದೀನಿ. ಗಂಡಸರಿಗೆ ಆ ಒಂದು ಜವಾಬ್ದಾರಿ ಬರ್ಬೇಕಾಗತ್ತೆ. ತಾಯಿನ ತಾಯಿ ತರ ನೋಡ್ಬೇಕು, ತಂಗಿನ ತಂಗಿ ತರ ನೋಡ್ಬೇಕು, ಹೆಂಡತಿನ ಹೆಂಡತಿ ತರ ನೋಡ್ಬೇಕು ಅನ್ನೋಂತಹ ಜವಾಬ್ದಾರಿ ಎಲ್ರಿಗೂ ಬರ್ಬೇಕು ಅಂತ ಅನ್ಸುತ್ತೆ. ಮೊನ್ನೆ ಆ ಹುಡುಗಂದು ತಾವು ಇಂಟರ್ವ್ಯೂ ನೋಡಿರ್ಬೋದು ZTV ನಲ್ಲಿ, ಆ ಡೆಲ್ಲಿ ರೇಪ್ ವಿಕ್ಟಿಮ್ ಇದರಲ್ಲಿ. ಅವರು ಸುಮಾರು ಗಂಟೆಗಟ್ಟಲೆ ಅವರಿಬ್ಬರು ಬೆತ್ತಲೆ ಆಗಿದ್ದಾರೆ. ಅಷ್ಟು ಮೋಟಾರ್ ಸೈಕಲ್ಸ್ ಹೋಗಿದೆ, ಅಷ್ಟು ಕಾರುಗಳು ಹೋಗಿದೆ, ಒಬ್ರು ಕೂಡ ಅವ್ರ ಮೈ ಮೇಲೆ ಬಟ್ಟೆ ಹಾಕ್ಲಿಲ್ಲ. ಆದ್ರೆ ಇದೆಲ್ಲ ಆದ್ಮೇಲೆ ಎಲ್ಲರೂ ಮೈಣದ ಬತ್ತಿ ಇಟ್ಕೊಂಡು ಬರ್ತಾರೆ. ನಾವೆಲ್ಲ ಮಾತಾಡ್ತೀವಿ, ಎಲ್ಲ ಮೈಕ್ ಇರ್ಲಿ. ಅಂದ್ರೆ ನಾನು ಹೇಳ್ತಾ ಇರೋಂಥದ್ದು ಆತರ ಒಂದು ಜವಾಬ್ದಾರಿನ ಮನಸ್ಸಲ್ಲೇ ಬರ್ಬೇಕೇ ಹೊರತು ಯಾರು ತೋರ್ಪಡಿಕೆಗೋಸ್ಕರ ಆಗ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಏನ್ ಜಯಮ್ಮ, ಆಗ್ಲಿ ತಾಯಿ, ಮರಣದಂಡನೆ ಕೊಡೇಬೇಕು. ನಿಮ್ ಮನಸ್ಸಿಗೆ ಬೇಗ ಶಾಂತಿ ಸಿಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ನಿಮಗೆ ಇದರಿಂದ ಸಾಂತ್ವನ ಸಿಗೋದಕ್ಕೆ ನೀವು ದಾರಿ ಹುಡುಕ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ನ್ಯಾಯಾಲಯದ ಶಿಕ್ಷೆ ಆಗಿರೋದು ಇಬ್ಬರು ಅಪರಾಧಿಗಳಿಗೆ, ಸಾಮಾಜಿಕ ಶಿಕ್ಷೆಗೆ ಗುರಿಯಾಗಿರೋದು ಈ 4 ಜನ ಹೆಣ್ಮಕ್ಳು. ಇಲ್ಲಿ ನನ್ನ ಅಕ್ಕಪಕ್ಕದಲ್ಲಿ ಕೂತಿರುವಂತವ್ರು, ಅತ್ಯಾಚಾರಕ್ಕೆ ಒಳಗಾದ ಶಿವಮ್ಮನ ಕುಟುಂಬದವರು, ಅತ್ಯಾಚಾರವನ್ನ ಎಸಗಿದ ಶಿವು ಮತ್ತು ಜಡೇಸ್ವಾಮಿ. ಹಾಗಾಗಿ ಸಾಮಾಜಿಕ ಶೋಷಣೆಗೆ ಒಳಗಾಗುವವರು ಕೊನೆಯಲ್ಲಿ ಹೆಣ್ಣು ಮಕ್ಕಳು. ಆ ಶೋಷಣೆಯಿಂದ ಹೆಣ್ಣು ಮಕ್ಕಳಿಗೆ ಮುಕ್ತಿ ಸಿಗಲಿ ಅನ್ನೋದು ನಮ್ಮ ಆಶಯ, ನಮ್ಮ ಪ್ರಾರ್ಥನೆ. ನ್ಯಾಯಕ್ಕೆ ಜಯವಾಗಲಿ, ಸತ್ಯಮೇವ ಜಯತೆ ಅಂತ ಹೇಳ್ತಾರೆ, ಸತ್ಯಕ್ಕೆ ಜಯವಾಗಲಿ ಎನ್ನುವ ಪ್ರಾರ್ಥನೆ. ಇವತ್ತಿನ ಸೆರಾ ರಿಫ್ಲೆಕ್ಸಿವ್ ಸ್ಟೈಲ್ ಬದುಕು ಜಟಕಾ ಬಂಡಿ ಪವರ್ಡ್ ಬೈ ಡಾಬರ್ ಆಮ್ಲಾ ನೆಲ್ಲಿ ಹೇರ್ ಆಯಿಲ್ ನ ಮುಗಿಸುವಂತಹ ಸಮಯ ಬಂದಿದೆ. ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಬದುಕೊಂದು ಜಟಕಾ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೆ.